ಓಂ ಅಂತೂ 28 ಸತಿ ನೋಡಿದೀನಿ ನಾನು. ಓಂ ಸಿನಿಮಾ ಡೈರೆಕ್ಟರ್ ನಾನೇ, ಅದ್ರ ಹೀರೋ ನಾನೇ ಅಂತ ಅವ್ರಿಬ್ರು ಕಾನ್ವರ್ಸೇಷನ್ ಯಾಕೆ ಮಿಸ್ ಆಯ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡಿದ್ದೀರಾ, ಸಿನಿಮಾ ಬಿಡ್ತಾ ಇಲ್ಲ ಅಂತ ನನ್ಗೆ ಎಂತೆಂತ ಕಾಲ್ಸ್ ಬಂದಿರುತ್ತೆ ಗೊತ್ತಾ. ಶಿವಣ್ಣ ಅವ್ರದ್ದು ಅರ್ಧನಾರೇಶ್ವರದ ಒಂದು ಪಾತ್ರ ಇದೆ, ಅವಾಗ ಅವ್ರದ್ದು ಈ ಕ್ಲಾಪ್ ಮಾಡೋದ್ ಮೂಮೆಂಟ್ ಇದೆಯಲ್ಲ, ಅದಕ್ಕೆ ಹಿಂಗೆ ಒಪ್ಕೊಂಡ್ಬಿಟ್ರ ಈಸಿಯಾಗಿ ಶಿವಣ್ಣ ಅವರು? ಅಲ್ಲ, ಆ ಸ್ಯಾರಿ ಹಾಕ್ಸೋದಕ್ಕೆ ನನ್ಗೆ ಭಯ ಇತ್ತು ತುಂಬಾ. ಆಮೇಲೆ ಅದು ಆ ಮೂಮೆಂಟ್ ವಾಸ್ ವೆರಿ ಎಮೋಷನಲ್ ನಮಗೆ. ಸೊ ಗೈಸ್ ನಮಸ್ಕಾರ. ಆ್ಯಕ್ಚುಲಿ 45 ಸಿನಿಮಾ ರೀಸೆಂಟ್ ಟೈಮಲ್ಲಿ ರಿಲೀಸ್ ಆಗಿನೇ ನಾಟ್ ಇವನ್ ವೀಕ್. ನಂಗೆ ತುಂಬಾ ಇಷ್ಟ ಆದಂಥ ಸಿನಿಮಾ. ಶಿವಣ್ಣ ಅವರು ಮತ್ತು ಉಪ್ಪಿ ಸರ್, ರಾಜ್ಬಿ ಶೆಟ್ರು, 3 ಜನ ಅಂದರೆ ಈ ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ. ಸೊ ಅಂಥ ಒಂದು ಹಬ್ಬನೇ 45. ಈ 45 ಸರ್, ನಿಮಗೆ ನನ್ನ ಚಾನಲ್ಗೆ ಮೋಸ್ಟ್ ವೆಲ್ಕಮ್. ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ. ಯಾಕೆಂದ್ರೆ ತುಂಬಾ ಇಷ್ಟ ಆಗಿರೋ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಅಂತ ಬಂದಾಗ ಆ ಸಿನಿಮಾಗೆ ಸಂಬಂಧಪಟ್ಟವ್ರನ್ನ ಮಾತಾಡ್ಸಕ್ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಸೊ ವೆಲ್ಕಮ್ ಟು ಮೈ ಚಾನಲ್. ಈ ಸಿನಿಮಾ ಈ ಸ್ಟೋರಿ ಲೈನ್ ಈ 45, ಈಗ ಸಿನಿಮಾ ನೋಡಿದೀನಿ, ನನಗೆ ಕತೆ ಗೊತ್ತಿದೆ, ವಿಚಾರ ಅರ್ಥ ಆಗಿದೆ ನನಗೆ. ಈ ಸ್ಟೋರಿ ಲೈನ್ ಅಲ್ಲೇ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ ಅಂತ? ಇದು ಯಾವ್ದು ನಾನು ಫಿಕ್ಸ್ ಮಾಡಿದ್ದಿಲ್ಲ, ಲೈಕ್ ಹೀಗೆ ಮಾಡ್ಬೇಕು ಅಂತ. ಓಕೆ, ಎಲ್ಲವೂ ನನ್ನ ಒಳಗಡೆ ಏನ್ ಹೇಳ್ತಾರೆ ಹೇಳಿ ಅಕ್ಯುಮುಲೇಟ್ ಆಗಿ ಹೊರಗಡೆ ಬಂದಿರೋದಷ್ಟೇ. ಇದನ್ನ ನೀವು ಯಾವ ಫಾರ್ಮುಲಾ ನಾನು ಯೂಸ್ ಮಾಡಿಲ್ಲ, ಸಿನಿಮಾಗ್ ಬೇಕಾಗಿರೋ ಫಾರ್ಮುಲಾಸ್ ಆ ಥರದ್ದು ಏನು ನಾನು ಹಾಕಿಲ್ಲ. ಇಟ್ ಈಸ್ ಜಸ್ಟ್ ವಾಟ್ ಎವರ್ ನನ್ನ ತಲೆಗೆ ಹೆಂಗೆ ಸೀನ್ಸ್ ಒಳಗಡೆನೆ ನನಗೆ ಕನ್ಸೀವ್ ಆಗಕ್ಕಾಯ್ತು, ಆ ಸೀನ್ಸ್ ನೆಲ್ಲ ಡಿಸೈನ್ ಮಾಡಿ ಮಾಡೋದಂತ ಒಂದು ಸಿನಿಮಾ. ಅಂಡ್ ನನಗೆ ಆ 2 ಪ್ಯಾರಲಲ್ ವರ್ಲ್ಡ್ ನ ಹಿಂಗೆ ಏನ್ ಹೇಳ್ತಾರೆ ಹೇಳಿ ವರ್ಲ್ಡ್ಸ್ ನ ಕನೆಕ್ಟ್ ಮಾಡೋದಿದೆಯಲ್ಲ, ಅದ್ 2 ನಂಗೆ ತುಂಬಾ ಫ್ಯಾಸಿನೇಟ್ ಅನ್ನಿಸ್ತು. ಅದ್ರ ಜೊತೆನಲ್ಲಿ ನಮ್ಮ ಈ ಸೂಪರ್ ಸ್ಟಾರ್ಸ್ ಆ ಒಂದು ಕ್ಯಾರೆಕ್ಟರ್ಸ್ ಮಾಡಿದಾಗ ಅವ್ರೊಳಗಡೆ ಹೆಂಗ್ ಹೋಗ್ತಾರೆ, ಹೆಂಗ್ ನಡೆಯುತ್ತೆ. ಸೊ ಐ ಆಲ್ವೇಸ್ ಸೇ 45 ಒಂದು ಸಿನಿಮಾ ಅನ್ನೋದಕ್ಕಿಂತ ಅದೊಂದು ಸಪರೇಟ್ ವರ್ಲ್ಡ್. ಇಫ್ ಯು ಸಿಟ್ ಇನ್ ಸೈಡ್ ವಿಲ್ ಗೋ ಟು ಅನದರ್ ಕೈಂಡ್ ಆಫ್ ವರ್ಲ್ಡ್ ಅಂಡ್ ವಿಲ್ ಕಮ್ ಬ್ಯಾಕ್. ಇದನ್ನ ಸಿನಿಮಾ ಒಂದು ಐಟಮ್ ಸಾಂಗ್ ಇರುತ್ತೆ ಅಥವಾ ಇನ್ನೊಂದೇನೋ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಈ ಫಿಲ್ಮ್ ಇರೋದಿಲ್ಲ ಅನ್ನೋದೇ ನನಗೆ ಮೊದಲನೇ ಡ್ರೈವ್, ಖುಷಿ ಕೊಟ್ಟಿದ್ದು. ನನಗೆ ಮಾತ್ರ ಅಲ್ಲ, ಯಾರ ಕತೆ ಹೇಳಿದ್ರು ಅವ್ರಿಗೆಲ್ಲರಿಗೂ ಎಕ್ಸೈಟ್ ಆಗಿದ್ದೇನೆ. ಹೌದೌದು. ಅಂದ್ರೆ ಸರ್, ನನಗೆ ಸಿನಿಮಾ ಸ್ಟಾರ್ಟ್ ಆದಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಇದೆ, ಇಟ್ ಇಸ್ ಬೇಸ್ಡ್ ಆನ್ ಟೈಮ್ ಲೂಪ್. ನಿಮ್ಗೆ ಯಾವ್ದು ಅಂತ ಗೊತ್ತಿರ್ಬೋದು, ನನಗೆ ಹೆಸರು ಮರ್ತು ಹೋಗ್ಬಿಟ್ಟಿದೆ, ಗೊತ್ತಿಲ್ಲ, ನಾನು ಜಾಸ್ತಿ ನೋಡೋದಿಲ್ಲ. ಆಮೇಲೆ ನನಗೆ ಈ ಗರುಡ ಪುರಾಣ ಅಂತ ಓಪನ್ ಆದಾಗ ನಾನು ಅನ್ಕೊಂಡೆ ಅಂದೋ ಒಂದು ನಾಯಿ ಆಕ್ಸಿಡೆಂಟ್ ಸತ್ತೋಗ್ತಾನೆ, ಮತ್ತೆ ಅದೇ ಸೀನ್ ರಿಪೀಟ್ ಆದಾಗ ಓ ಇದು ಅದೇ ತರನೇ ಇರ್ಬೋದೇನೋ ಅದು ಸ್ವಲ್ಪ ರಿಪೀಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಎಲ್ಲೋ ಮಿಸ್ ನೋಡಿ ಹಿಂಗೆ ಈ ತರ ಆಗ್ಬಿಟ್ಟ ಸಿನಿಮಾ ಅಂತ ಸ್ವಲ್ಪ ಡೌಟ್ ಬಂತು ಸರ್, ಆನೆಸ್ಟ್ ಆಗಿ ಹೇಳ್ತೀನಿ. ಆಮೇಲೆ ಯಾವಾಗ ಗರುಡ ಪುರಾಣ ಅಂತ ಒಂದು ಸೀನ್ ಓಪನ್ ಆಗುತ್ತೆ, ಅವಾಗ ನನ್ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಯಾಕೆ ಅಂತಂದ್ರೆ ಇಲ್ಲ, ಈ ತರದ್ ಇರ್ಲಿಲ್ಲ, ಬಟ್ ರಿಪೀಟ್ ಆಗೋದು ಹೇಳ್ತಿರೋದು. ಒಂದು ಬಿದೋಗ್ತಾನೆ ಗಾಡಿಲಿ, ಸೇಮ್ ಮತ್ತೆ ಒಂದ್ 2 ಸೆಕೆಂಡ್ ಟೈಮ್ ನೀವು ರಿಪೀಟ್ ಮಾಡಿದಾಗ ನನಗೆ ಡೌಟ್ ಬಂತು, ಎಲ್ಲೋ ಸ್ವಲ್ಪ ಕಷ್ಟ ಇದೆ, ಏನೋ ಇದು ಅದೇ ತರನೇ ಇರಂಗಿದೆಯಲ್ಲ ಅಂತ ಬೇಜಾರ್ ಮಾಡ್ಕೊಂಡೆ. ಆಮೇಲೆ ಗರುಡ ಪುರಾಣ ಯಾವಾಗ ಓಪನ್ ಆಗುತ್ತೆ ಅವಾಗ ಸ್ವಲ್ಪ ಇಂಟ್ರೆಸ್ಟ್. ಯಾಕೆ ಅಂತಂದ್ರೆ ನನ್ಗೆ ಈ ದೇವ್ರು ದಿಂಡ್ರು ಈ ಶಿಕ್ಷೆ ಕೊಡುವಂತದ್ದು, ಗರುಡ ಪುರಾಣ ಅನ್ನೋಂತ ಈ ನಮಗ್ ಗೊತ್ತಿಲ್ದೇ ಇರೋ ವಿಚಾರನ ಹುಡ್ಕಕ್ ಹೋಗ್ತಿವಲ್ಲ, ಅದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಯಾಕೆ ಅಂದ್ರೆ ನನ್ನ ವಿಡಿಯೋದಲ್ಲೇ ಹೇಳ್ದಂಗೆ ನಾನು ದೇವ್ರನ್ನ ಜಸ್ಟ್ ಪೂಜೆ ಮಾಡಲ್ಲ, ನಾನು ಭಕ್ತಿ ಇಟ್ಕೊಂಡಿಲ್ಲ, ಸ್ವಲ್ಪ ಇಷ್ಟ ನನ್ಗೆ. ಎಸ್ಪೆಷಲಿ ರಾಯರು ಅಂದ್ರೆ ನನ್ಗೆ ಬಹಳ ಇಷ್ಟ. ಹಂಗಾಗಿ ದೇವ್ರಿಗೆ ನಾನು ಬೇಗ ಕನೆಕ್ಟ್ ಆಗ್ಬಿಡ್ತೀನಿ, ಯಾವ್ದೇ ದೇವ್ರಾದ್ರೂ. ಆ ವಿಚಾರ ಅಂತ ಬಂದಾಗ ನನಗೆ ಕನೆಕ್ಟ್ ಆಗೋಯ್ತು, ಇದ್ರಲ್ಲಿ ಬೇರೆ ಏನೋ ವಿಷಯ ಇದೆ ಅಂತ. ಆಮೇಲೆ ಹೋಗ್ತಾ 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 ನೆಕ್ಸ್ಟ್ ಏನಾಗ್ಬೋದು, ನೆಕ್ಸ್ಟ್ ಇನ್ನೇನ್ ತೋರಿಸ್ಬೋದು ಇವ್ರು, ಇನ್ನೇನ್ ಹೇಳ್ಬೋದು. ಯಾಕೆಂದ್ರೆ ಆ ವಿಷಯ ಇದೆಯಲ್ಲ, 45 ವಿಚಾರ ಇದೆಯಲ್ಲ, ಅದು ಎಲ್ರಿಗೂ ಗೊತ್ತಿಲ್ಲ. ಅದು ಏನಾಗ್ಬೋದು ನೆಕ್ಸ್ಟ್, ಅದೇ ಮನುಷ್ಯನಿಗೆ ಹುಟ್ಟಿ ಸಾಯೋಷ್ಟರಲ್ಲಿ ಎಲ್ಲಾ ಗೊತ್ತಿರುತ್ತೆ, ಬಟ್ ವಾಟ್ ನೆಕ್ಸ್ಟ್ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಹಿಂಟ್ ಸಿಗದೆ ನಮ್ಗೆ ಅಂತ ಖುಷಿ ಆಗುತ್ತೆ. ಸೊ ನಾನು ನಿಮ್ ತರನೇ ಸೇಮ್ ನೀವೇನ್ ಹೇಳಿದ್ರಲ್ಲ, ಸೇಮ್ ಫೀಲಿಂಗ್. ಇದು ನಮಗ್ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದ್ರಲ್ಲಿ ಏನೋ ಒಂದು ಕುತೂಹಲ ಅಲ್ಲ. ಹೌದು. ಇದು ನನ್ಗೆ ಬೆನೆ ಲಾಸ್ಟ್ ಮೈ ಬ್ರದರ್ ಇದರಲ್ಲಿ ಕೋವಿಡ್ ಅಲ್ಲಿ. ಅವಾಗ ಈ ಕಾರ್ಯಗಳೆಲ್ಲ ನಾನು ಒಬ್ನೇ, ನಾವಿಬ್ರೆ ಅಣ್ಣ ತಮ್ಮ, ಸೊ ನಾನೇ ಮಾಡ್ಬೇಕಾಗಿತ್ತು. ಸೊ ನಮ್ಮ ಅಣ್ಣ ಅವರು ಸೊ ಈ ಕಾರ್ಯಗಳು ಮಾಡ್ಬೇಕಾದ್ರೆ ನಿಮ್ ತರನೇ ನನಗೆ ಇದೇನಿದು ಹೆಂಗ್ ಸೋಲ್ ಟ್ರಾವೆಲ್ ಮಾಡುತ್ತೆ, ಏನಕ್ಕೆ ಇದು ಮಾಡಿದ್ರೆ ನಮ್ಮ ಗುರುಗಳೊಬ್ಬರು ತುಂಬಾ ಡೀಪ್ ಆಗಿ ನನಗೆ ಹೇಳಿದ್ರು.
ಹಾ ಹಾ ಸೊ ಫಸ್ಟ್ 3ನೇ ದಿನಕ್ಕೆ ತಿಲಾ ಸ್ನಾನಂ ಇದೆಲ್ಲ ಒಂದು ವಿಷುವಲ್ ನೀವು ನೋಡಿರ್ತೀರ. ಹೌದು 11 ದಿನದಲ್ಲಿ ಬಾಡಿಗೆ ಏನೇನು ಫಾರ್ಮ್ ಆಗುತ್ತೆ ಹೌದು ಅದನ್ನ ಶಾರ್ಟ್ ಆಗಿ ಹೇಳಿದ್ದೀನಿ ನಾನು. ಹಾ ಹಾ ಬಟ್ ಆ 11 ದಿನಕ್ಕೆ ಮಂತ್ರಗಳ ಮೂಲಕ ಹೇಳಿದ್ದೀನಿ. Okay. ಬಟ್ ಅದು ಒಂದೊಂದು ಫಾರ್ಮ್ ಆಗೋಕ್ಕೂ ಒಂದು ದಾನ ಇದೆ, ಹಾ 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 ಒಂದೊಂದು ಕಾರ್ಯ ಇದೆ. ಓ. ಆ ಕಾರ್ಯಗಳೆಲ್ಲ ಮಾಡಿಸಿದ್ರು ನನ್ನ ಕೈಯಲ್ಲಿ. ಸೊ ಅಲ್ಲಿ ನಾನು ಕಲ್ತ್ಕೊಂಡು ಆಮೇಲೆ ಏನಾಗುತ್ತೆ ಗುರುಗಳೇ, ಇಲ್ಲಿಂದ ಎಲ್ಲಿ ಹೋಗುತ್ತೆ ಅಂದ್ರೆ ಕರ್ಮದ ಪ್ರಕಾರ ಟ್ರಾವೆಲ್ ಆಗುತ್ತೆ. ಮೊದಲನೇದಾಗಿ ಮುಳ್ಳಿನ ಲೋಕ ಟಚ್ ಮಾಡುತ್ತೆ, ಓಕೆ ಆಮೇಲೆ ಕಿವಿನ ಲೋಕ ಇರುತ್ತೆ. ಆ ಕಿವಿನ ಲೋಕದಿಂದ ಹೊರಗಡೆ ಬರ್ಬೇಕಂದ್ರೆ ಒಂದು ನಂದಿ ಪೂಜೆ ಅಂತ ಇರುತ್ತೆ. ಓಕೆ ಆ ನಂದಿ ಪೂಜೆ ಮಾಡಿದಾಗ ನಂದಿನೇ ಸೃಷ್ಟಿಯಾಗಿ ಬಾಲ ಕೊಟ್ಟಿ ಅಲ್ಲಿಂದ ಆಚೆ ಕರ್ಕೊಂಡ್ ಬರುತ್ತೆ. ಓಕೆ ಆಮೇಲೆ ಈ ಇನ್ನೊಂದು ಮೂಮೆಂಟ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಸೋಲ್ ಟ್ರಾವೆಲಿಂಗ್ ಟೈಮಲ್ಲಿ ಇಲ್ಲಿ ನಾವು ಕರೆಕ್ಟ್ ಆಗಿರೋ ದಾನ ಕಾರ್ಯಗಳೆಲ್ಲ ಮಾಡಿದಾಗ ಭಗವಂತನಿಗೆ ಖುಷಿ ಪಡಿಸಿದಾಗ ದೇವರು ಅಲ್ಲಿ ಹೋಗಿ ಆ ಸೋಲ್ಗೆ ಒಂದು ಬೇರೆ ರೂಪದಲ್ಲಿ ಕಾಣ್ತಾರಂತೆ. ಓ ಅದು ಟ್ರಾವೆಲಿಂಗ್ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿರುತ್ತೆ, ದಣಿದಿದ್ದಾಗ ಹಾ. ಯಾವ್ದೋ ಒಂದು ರೂಪದಲ್ಲಿ ಬಂದು ಇಲ್ಲಿ ದೇವರೇ ಬಂದು ಹೆಲ್ಪ್ ಮಾಡ್ತಾರಂತೆ ಹೌದು ನೆಕ್ಸ್ಟ್ ಮೂವ್ ಮಾಡಕ್ಕೆ. ಸೊ ಅದೇ ತರ ನನ್ನ ಕಥೆನಲ್ಲಿ ನೀವು ನೋಡಿದ್ರೆ ತುಂಬಾ ದಣಿದಿದ್ದಾಗ ಶಿವಣ್ಣ ಬರ್ತಾರೆ ದೇವ್ರ ರೂಪದಲ್ಲಿ ಇಂಟರ್ವ್ಯೂ ಅಲ್ಲಿ. ಹೌದು ಸೊ ಇದು ನನಗೆ ಫ್ಯಾಸಿನೇಟ್ ಮಾಡಿದಂತ ವಿಷಯಗಳು ಸ್ಟ್ರೇಟ್ ಓವರ್. ಇಲ್ಲ ನನಗೆ ನೀವು ಶಿವಣ್ಣ ಅವ್ರು ಅಂತ ಹೇಳಿದ ತಕ್ಷಣ ಒಂಥರ ಜುಮ್ದಿದೆ ಮೈ ನನಗೆ. ಯಾಕೆ ಅಂತಂದ್ರೆ ಶಿವಣ್ಣ ಅವರು ಒಂದ್ ಸ್ವಲ್ಪ ಇನ್ನೋಸೆಂಟ್ ಪರ್ಸನ್ ಅವರು. ನಾನು ಅವ್ರ ಮನೆಗೆ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಈ ಗೋಸ್ಟ್ ಸಿನಿಮಾ ಬಂದಾಗ ಪಾನಿಪುರಿ ತಿನ್ನೋ ಸೀನ್ ಇದೆಯಲ್ಲ, ಅದ್ರದ್ದು ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದೆ ನಾನು. ಅದೆಷ್ಟು ವೈರಲ್ ಆಗ್ಬಿಡಿತ್ತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಫೇಮಸ್ ಆಗೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ಅವ್ರ ಮಗಳು ಕೂಡ ನೀವು ಮಧು ಅಲ್ವಾ ಅಂತ ಕರೆದು ಮಾತಾಡ್ಸಿದ್ರು ನನ್ನನ್ನ, ಅಷ್ಟು ಜಾಸ್ತಿ ಫೇಮಸ್ ಆಗ್ಬಿಟ್ಟಿತ್ತು. ಅವಾಗಿಂದ ಶಿವಣ್ಣ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮೊದಲು ಬರೋ ಈ ತರ ಎಲ್ಲ ಇಂಥ ವ್ಯಕ್ತಿ ಈ ತರದ ಒಂದು ಕ್ಯಾರೆಕ್ಟರ್ ಮಾಡಿದಾಗ ನನಗೆ ತುಂಬಾ ಬೇಗ ಕನೆಕ್ಟ್ ಆಗ್ಬಿಟ್ರು. ಆ ಎಂಟ್ರಿ ಇದೆಯಲ್ಲ, ಹೆಂಗ್ ಸರ್ ಪ್ಲಾನ್ ಮಾಡಿದ್ರಿ ಆ ಒಂದು ಆ ಸೀನ್? ಇಲ್ಲ, ನನ್ಗೆ ಫ್ರಾಂಕ್ಲಿ ಏನು ಗೊತ್ತಾ, ನಾನು ತುಂಬಾ ದೊಡ್ಡ ಅಭಿಮಾನಿ ಶಿವಣ್ಣ ಅವ್ರ ಸಿನಿಮಾಗಳು ನೋಡ್ಕೊಂಡು. ನಿಮ್ ಡಿಪಿ ನೋಡಿದಾಗಲೇ ಗೊತ್ತಾಯ್ತು. ಆಮೇಲೆ ಅವ್ರ ವ್ಯಕ್ತಿತ್ವಕ್ಕೆ ಇನ್ನೂ ದೊಡ್ಡ ಅಭಿಮಾನಿ. ಫಿಲ್ಮ್ಗಳು ತುಂಬಾ ನೋಡಿದೀವಿ ಬಿಡಿ. ಈಗ ನಿಮ್ಗೆ ಶಿವಣ್ಣ ಅವ್ರನ್ನ ನೋಡ್ತಾ ಇದ್ರೆ ಎಲ್ಲಾ ಸಿನಿಮಾ ನೆನಪಾಗುತ್ತೆ. ಅಲ್ಲಿಂದ ಅವ್ರೇನೋ ನಮ್ ಜೊತೆಲ್ಲ ಟ್ರಾವೆಲ್ ಮಾಡ್ಬಿಟ್ಟಿದ್ದಾರೆ ಅಂತ. ನೀವು ಹೆಂಗೆ ಅವ್ರ ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ನಿಮ್ಗೆ ಆತರ ಖುಷಿ ಆಯ್ತು, ಅದೇ ರೀತಿ ನಾನು ಪರ್ಸನಲ್ ಟ್ರಾವೆಲ್ ಅಲ್ಲಿ ಅಭಿಮಾನಿಗೂ ಮೇಲ್ ಅಭಿಮಾನಿ ಆಗ್ಬಿಟ್ಟೆ. ಇದೆಲ್ಲ ಬರಿಬೇಕಾದ್ರೆ ಎಲಿವೇಶನ್ ಬೇಕಲ್ಲ. ಅಣ್ಣ ಬರ್ಬೇಕಾದ್ರೆ ನಾನೇ ಆ ಇಂಟರ್ವಲ್ ಮಾಡಿ ಎಷ್ಟು ಸತಿ ನಾನೇ ವಿಸುಲ್ ಹೊಡೆದಿರ್ತೀನಿ. ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಈ ಫಿಲ್ಮ್ ಡೈರೆಕ್ಟ್ ಮಾಡಿದೀವಿ, ಶಾರ್ಟ್ಸ್ ಇಟ್ಟಿದ್ವಿ ಎಲ್ಲ ಮರ್ತು ಆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಪ್ರತಿ ಟೈಮು ಐ ಯೂಸ್ ಟು ಫೀಲ್ ದಟ್ ಖುಷಿ. ಅಣ್ಣ ಬಂದ್ರು, ಅಣ್ಣ ಬಂದ್ರೆ ಅಣ್ಣ ಬರ್ಲೆ, ಎಲ್ಲ ಅಣ್ಣನೇ ಬಂದಿಲ್ಲ ಮತ್ತೆ ನಾನೇ ಫೀಲ್ ಮಾಡ್ತಾ ಇರ್ತೀನಿ. ಸೊ ದಟ್ ವಾಸ್ ಎಲ್ಲ ಶಾರ್ಟ್ ಐ ಹ್ಯಾವ್ ಜಸ್ಟ್ ಕೆಪ್ಟ್ ಇಟ್ ಲೈಕ್ ಅ ಫ್ಯಾನ್ ಬಾಯ್. ಅವ್ರಿಗೆ ಇಲ್ಲಿ ಇಂಟರ್ವ್ಯೂ ಆದ್ಮೇಲೆ, ಅಲ್ಲ ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ನೀವು ಯಾವತ್ತಾದ್ರು ಕೈಯಲ್ಲಿ ಲಾಂಗ್ ಹಿಡಿದಿದ್ದೀರಾ ಅದೆಲ್ಲ ಫ್ಯಾನ್ ಬಾಯ್ ಹಂಗೆ ಹೇಳಿದ ತಕ್ಷಣ ಟಾರನ್ ಟನ್ ಟನ್ ಅದು ಇದಾಗ್ತೀವಿ ನಾವು. ಓಮ್ದು ಓಮ್ ಅಂತೂ 28 ಸತಿ ನೋಡಿದೀನಿ ನಾನು. ಸುಮ್ಮನೆ ಅವಾಗೆಲ್ಲ ಐ ಥಿಂಕ್ ಐ ವಾಸ್ ಇನ್ 9th or 10th. ಸುಮ್ಮನೆ ಸ್ಕೂಲ್ಗೆ ಹೋಗೋದು, ಅಲ್ಲಿಂದ ಕಟ್ಟೊಡಿಯೋದು, ಪಕ್ಕದಲ್ಲಿ ಸಂಪಿಗೆ, ಮಲ್ಲೇಶ್ವರಂ ಅಲ್ಲಿ ಯಾವ್ಯಾವ ಥಿಯೇಟರ್ ಇದೆಲ್ಲ ಇರೋದು. ಅದೊಂದು 28 ಸತಿ ನೋಡ ಆ ಓಮ್ದು ನನಗೆ ಒಂಥರ ಇದಾಗ್ಬಿಟ್ಟಿದೆ, ಸೆಡ್ಯೂಸ್ ಆಗ್ಬಿಟ್ಟಿದೆ. ಫಿಲ್ಮ್ ಇಲ್ಲಿ 2 ಸತಿ ಯೂಸ್ ಮಾಡಿರ್ತೀನಿ ಕ್ಯಾರೆಕ್ಟರ್ನ. ನನ್ನ ಪುಣ್ಯಕ್ಕೆ ಉಪ್ಪಿ ಸರ್ ಇದ್ರಲ್ಲಿ ಸೇರ್ಕೊಂಡ್ರ, ಸೊ ನನಗೆ ಅದು ಯೂಸ್ ಮಾಡಕ್ಕೆ ತುಂಬಾ ಒಂದ್ ದಾರಿ ಸಿಕ್ತು. ನೀವು ಉಪ್ಪಿ ಸರ್ ಅಂದಾಗ ನನಗೊಂದು ಬೇಜಾರಾಗೋಯ್ತು ಸರ್. ಒಂದು ವಿಚಾರದಲ್ಲಿ ತುಂಬಾ ಮೋಸ ಮಾಡ್ಬಿಟ್ರಿ ನೀವು ಸಿನಿಮಾದಲ್ಲಿ. ಆ ಓಂ ಸಿನಿಮಾ ಡೈರೆಕ್ಟರ್ ನಾನೇ, ಅದ್ರ ಹೀರೋ ನಾನೇ ಅಂತ ಅವ್ರಿಬ್ರು ಕಾನ್ವರ್ಸೇಷನ್ ಯಾಕೆ ಮಿಸ್ ಆಯ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಕತೆ ಪ್ರಕಾರ ನೀವು ಹೋದ್ರೆ when you're going toward the story, ಸಡನ್ ಆಗಿ ಓಂ ಅಂತ ಡೈರೆಕ್ಟರ್ ನಾನೇ, ಹೀರೋ ನಾನೇ ಅಂತ ಹೇಳೋದು ಕತೆ ಪ್ರಕಾರ 2 ಕ್ಯಾರೆಕ್ಟರ್. ಆಕ್ಚುಲಿ ಸ್ಟೋರಿ ಪ್ರಕಾರ ರಾಯಪ್ಪ, ಶಿವಪ್ಪ. ಶಿವಪ್ಪ ಯಾಕೆ ಬಂದಿದ್ದಾರೆ, ನಾಯಿಗೆ ಹೊಡೆದಿದ್ದಾರೆ. ಅದು ಶಿವಪ್ಪನ ಪಾಯಿಂಟ್ ಆಫ್ ವ್ಯೂ. ಶಿವಪ್ಪನ್ಗೆ ಆಲ್ರೆಡಿ ಗೊತ್ತು ರಾಯಪ್ಪ ಯಾರು ಅಂತ, ಯಾಕಂದ್ರೆ ಅವ್ನ ಯಮ. ಅವ್ನು ನೋಡಿದ ತಕ್ಷಣ ಗೊತ್ತು ದೇವ್ರು ಬಂದ್ಬಿಟ್ಟಿದ್ದಾನೆ. ಅವ್ನ ಕಣ್ಮುಂದೆ ಟಪ್ ಅಂತ ಬರುತ್ತೆ, 10 ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ, ಮಾಡ್ತಾರೆ ಇವರು. ರುದ್ರ ಅಷ್ಟು ಅವತಾರ ಬಂದು ಹೋಗ್ತಾ ಇರುತ್ತೆ ಫ್ಲಾಶ್ ಬ್ಯಾಕ್ ಅಲ್ಲಿ. ಸೊ ಆ ಮೂಮೆಂಟ್ ಅಲ್ಲಿ ಆ ಇಂಟೆನ್ಸಿಟಿ ಟೈಮಲ್ಲಿ ನಾನು ಓಮು ಮತ್ತೆ ತರೋದು ಕಂಪ್ಲೀಟ್ಲಿ ಔಟ್ ಆಫ್ ದ ಫಿಲ್ಮ್ ಅದು. ಬಟ್ ಕತೆ ಬರ್ದಾಗ ನಾನು ಅದು ಶೂಟು ಮಾಡಿದ್ದೆ. ಅಂಡ್ ಟೀಸರ್ ಅಲ್ಲಿ ನೀವೆಲ್ಲ ನೋಡಿರ್ತೀರ ಸರ್. ಟ್ರೈಲರ್ ಅಲ್ಲಿ ನನಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದ್ದು ಒನ್ ಅಂಡ್ ಓನ್ಲಿ ಸೀನ್ ಅದು. ತುಂಬಾ ಇಲ್ಲೇನೋ ಈ ಮೂಮೆಂಟ್ ಎಲ್ಲಿ ಬರುತ್ತೆ ಸಿನಿಮಾದಲ್ಲಿ ಅನ್ನೋದನ್ನೇ ನಾನು ಕಾಯ್ತಾ ಇದ್ದೆ. ಸೊ ಅದೊಂದು ಮಿಸ್ ಆಯ್ತು. ನಮ್ಗೇನು ಅಮೇಜ್ ಅನ್ಸಿದ್ದು ಅಂದ್ರೆ ಶಿವಣ್ಣ ಅವ್ರನ್ನ
ಅವ್ರನ್ನ ಹೆಂಗೆ ಯೂಸ್ ಮಾಡಬೇಕು ಮಾಡ್ಬಿಟ್ಟಿದ್ದೀರಾ. ಉಪ್ಪಿ ಸರ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂದ್ರೆ ಈಸ್ ಅ ಮೋಸ್ಟ್ ಫೇಮಸ್ ಡೈರೆಕ್ಟ್ರು ಅಂದ್ರೆ ಇಡೀ ಪ್ರಪಂಚದಲ್ಲಿ ಡೈರೆಕ್ಟರ್ಗಳ ಲಿಸ್ಟಿಗೆ ಬಂದ್ರೆ 18ನೇ ಸ್ಥಾನದಲ್ಲಿರುವಂತವ್ರು. ಅವ್ರನ್ನ ಮತ್ತೆ ಈಗ ಶಿವಣ್ಣ ಅವ್ರನ್ನ ಹಾಕೊಂಡು ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದ್ ಥಾಟ್, ಅವ್ರಿಬ್ರೇ ಬೇಕು ಈ ಸಿನಿಮಾಗೆ ಅನ್ನೋದು ಒಂದು ಫೈನಲೈಸ್ ಮಾಡಿರ್ತೀರ ನೀವು. ಅದ್ ಹೆಂಗ್ ಫೈನಲ್ ಮಾಡಿದ್ರಿ ನೀವು ಅಂತ? ಇಲ್ಲ, ನನಗೆ ದೇವರು ಕ್ಯಾರೆಕ್ಟರ್ ಅಂತ ಬಂದಾಗ ಶಿವಣ್ಣನೇ ತಲೆಯಲ್ಲಿ ಇದ್ದಿದ್ದು ಕನ್ನಡದಲ್ಲಿ. ಆ ಒಂದು ಏಜ್ ಡಿಫ್ರೆನ್ಸ್ ಬೇಕಿತ್ತು ನನಗೆ. ಆಮೇಲೆ ಸ್ವಲ್ಪ ವೀಕ್ ಆಗಿ ತೋರಿಸ್ಕೊಂಡು ಆಮೇಲೆ ಆ ಮಾಸ್ ಅಪೀಲು ಬೇಕಿತ್ತು. ಸೈಲೆಂಟ್ ಆಗಿದ್ರು ಚಪ್ಪಾಳೆ ಹೊಡಿಬೇಕು, ಆ ತರ ಇರೋದು ಶಿವಣ್ಣ ಒಬ್ರೆ. ಅವ್ರು ಸುಮ್ನೆ ಕೂತ್ಕೊಂಡು ಸುಮ್ನೆ ಹಿಂಗ್ ನೋಡಿದ್ರು ಸಾಕು, ಅದು ಮಾಸ್ ಇರುತ್ತೆ, ಇನ್ನೋಸೆನ್ಸ್ ಇರುತ್ತೆ. ಅಂಡ್ ಅವ್ರ ಎದುರುಗಡೆ ಒಂದು ಟಕಾಫರ್ ಆಗಿ ಒಂದು ಅಪೋಸಿಟ್ ಕ್ಯಾರೆಕ್ಟರ್ ಇರ್ಬೇಕು ಅಂತಂದ್ರೆ ನಾಸ್ಟಾಲಜಿಕ್ ಆಗಿ ನನಗೆ ಇವರೇ ಬಂದಿದ್ದು. ದೇರ್ ಆರ್ ಸೋ ಮೆನಿ ಪೀಪಲ್, ಬಟ್ ಇವರಿಬ್ಬರದು ನಾಸ್ಟಾಲಜಿ ಚೆನ್ನಾಗಿದೆ. ಅವರಿಬ್ಬರ ಕಾಂಬಿನೇಷನ್ ಬಂದಿದ್ದ ಫಿಲ್ಮ್ಗಳು ಚೆನ್ನಾಗಿದೆ. ಸೊ ಆಮೇಲೆ ಉಪ್ಪಿ ಸರ್ ಮ್ಯಾಚ್ ಆಗ್ತಾರೆ ನೆಗೆಟಿವ್ ಶೇಡ್ಗೆ ಅಲ್ವಾ, ಅದಕ್ಕೆಲ್ಲ. ಇಲ್ಲ ಆಕ್ಚುಲಿ ಅವ್ರನ್ನ ಯೂಸ್ ಮಾಡ್ಕೊಳಕ್ ತುಂಬಾ ಜನಕ್ಕೆ ಬಂದಿಲ್ಲ. ಎಷ್ಟೋ ವರ್ಷ ಆದ್ಮೇಲೆ ಅದನ್ನ ನೀವು ಪ್ರೂವ್ ಮಾಡಿ ತೋರಿಸ್ಬಿಟ್ರಿ. ಅವ್ರ ವಾಯ್ಸ್ ಸಡನ್ ಆಗಿ ಮಾಡ್ಯುಲೇಟ್ ಆಗೋದು, ಅವ್ರ ಒಳಗಡೆನೆ ಇನ್ನೊಂದು ಕ್ಯಾರೆಕ್ಟರ್ನ ಟಕ್ ಅಂತ ಆಚೆ ತಂದ್ಬಿಡೋದು, ಅದೊಂಥರ ನೋಡೋರ್ಗು ಒಂಥರ ಶಾಕ್ ಕೊಟ್ಟಂಗಿತ್ತು. ನಾವು ಏನಿದು ಏನೋ ಬಂದ ಸಿಗ್ನಲ್ ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಾನೆ, ನಾಯಿ ಗುಟ್ಬಿಟ್ಟ, ನಾಯಿ ಸತ್ತೋಯ್ತು, ರಾಯಪ್ಪ ಬಂದ, ನಮ್ಗೆ ಸಡನ್ ಆಗಿ ನನ್ಗದು ನನ್ಗೆ ಅರ್ಥ ಆಗ್ತಿದೆ. ಬಟ್ ಸಡನ್ ಆಗಿ ಏನು ಜಡ್ಜ್ಮೆಂಟ್ ಬರ್ತಾ ಇಲ್ಲ ನನ್ಗೆ. ಯಾವಾಗ ಶಿವಣ್ಣ ಬಂದ್ರು ದೇವ್ರು ಬಂದಂಗೆ, ಸೊ ಅಲ್ಲಿ ಆ ತಾಯಿ ಹೇಳಿರ್ತಾರಲ್ಲ, ಅಲ್ಲಿಗೂ ಇಲ್ಗೂ ಯಾವಾಗ ಸಿಂಕ್ ಆಯ್ತು. ಓಕೆ, ನನಗೆ ಸಾರಿ ಟು ಸೇ ದಿಸ್, ನಿಮ್ಮ ಹಿಂಗೆ ಒಬ್ರು ವ್ಯಕ್ತಿ ಏನ್ ಹೇಳಿದ್ರು ನನಗೆ, ಶಿವ ಯಮ ಸೆಂಟ್ರಲ್ ಒಬ್ಬ ಮನುಷ್ಯ, ಅವ್ನಿಗೊಂದ್ 45 ದಿನ ಟೈಮ್ ಇರುತ್ತೆ, ಇದಿಷ್ಟೇ ಸಬ್ಜೆಕ್ಟ್, ನೀನ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ಇಷ್ಟೇ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡು, ಬೇರೆ ಏನು ಹೇಳ್ಬೇಡ ಅಂತ ಹೇಳಿದ್ರು. ಅದೊಂದು ಮೈಂಡ್ ಅಲ್ಲಿ ಓಡ್ತಾ ಇತ್ತು ನನಗೆ ಯಾವಾಗ್ಲೂ. ಅಲ್ಲಿ ಸ್ವಲ್ಪ ಐಡಿಯಾ ಇತ್ತು ಸಿನಿಮಾ ನೋಡ್ಬೇಕಾದ್ರೆ. ಇಲ್ಲಾಂದ್ರೆ ಇಂಥ ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ಅರ್ಥ ಆಗಕ್ಕೆ ಕಷ್ಟ ಆಗತ್ತೆ. ರಿವೀಲ್ ಮಾಡ್ತೀವಲ್ಲ, ಅಲ್ಲಿವರೆಗೂ ಸ್ವಲ್ಪ ಜನಕ್ಕೆ ಏನ್ ನಡೀತದೆ, ಯಾಕೆ ಇದು ಅಂತ ನೀವು ಹೇಳಿದ್ ನಿಜ. ನಾನು ಟೀಸರ್ ಟ್ರೇಲರ್ ಅಲ್ಲೇ ಅದು ಬಿಟ್ಬಿಟ್ಟಿದ್ರೆ ಅದು ಬೇರೆ ತರ ಆಗಿರೋದು. ಮೇ ಬಿ ಎಲ್ಲ ಜಡ್ಜ್ ಮಾಡಿ ಕೂತ್ಕೊಂಡು ನೋಡ್ತೀವಿ, ನನಗೆ ಗೊತ್ತಿಲ್ಲ ಅದೇ ಏನೋ ಒಂದು ಟ್ರೈ ಮಾಡಿದೀನಿ ಸರ್ ಸಮಥಿಂಗ್. ಇಲ್ಲ ಸರ್, ವಿಜುವಲಿ ಆಗಿರ್ಬೋದು, ಇನ್ನೊಂದ್ರಲ್ಲಿ ಆಗಿರ್ಬೋದು, ಬಟ್ ನಾನು ನನ್ನ ವಿಡಿಯೋದಲ್ಲಿ ನನಗೆ ಅನ್ಸಿದ್ ಹೇಳಿದೀನಿ. VFX ಅಲ್ಲಿ ಇನ್ನೂ ಒಂಚೂರು ಬೇಕಿತ್ತು ನನಗೆ, ಇನ್ನೊಂದ್ ಸ್ವಲ್ಪ ಇನ್ನೂ ಏನಾದ್ರು ಎಫರ್ಟ್ ಹಾಕ್ಬೋದಾಗಿತ್ತು ಸರ್. ಸರ್ ನನ್ಗೆ ಯಾರು ಡೈರೆಕ್ಟರ್ಗಳು ಸಿಕ್ಕಿಲ್ಲ ನನಗೆ ಈ ವಿಚಾರನ ಪ್ರಶ್ನೆ ಮಾಡೋದಕ್ಕೆ. ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ VFX ಅಲ್ಲೇ ಒಂಥರ ಎಡು ಬಿಡ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹಿಂಗೆ ಮೈನಸ್ ಆಗ್ಬಿಡುತ್ತೆ. ಇದು ಯಾಕೆ ಅಂತ ತಿಳ್ಕೊಬೋದು? ಮೊದಲು ಇದು ಫಸ್ಟ್ ಆಫ್ ಆಲ್ VFX ಅನ್ನೋದಕ್ಕೆ ಫಸ್ಟ್ ಬೇಕಾಗಿರೋದು ಹ್ಯೂಜ್ ಟೈಮಿಂಗ್. ಅಂದ್ರೆ ಇದು ನಾವ್ ಹೇಳೋ ತರ 3 ತಿಂಗಳು 6 ತಿಂಗಳು 1 ವರ್ಷದಲ್ಲ, ಇದು ಒಂದು 3-4 ವರ್ಷ. ಈಗ ನಾನ್ ವಿಜುವಲೈಸ್ ಮಾಡಿರೋದು ಅಷ್ಟೊಂದು ಅನಕೊಂಡಾಸ್ ಬರ್ಬೇಕು, ಅಷ್ಟೊಂದು ಬಫೆಲೋಸ್ ಓಡ್ಬೇಕು, ಫುಲ್ 8 ತರ 12 ತರ ಒಂದು ಕ್ಯಾರೆಕ್ಟರ್ನ ತೋರಿಸ್ಬೇಕು. ಅದೆಲ್ಲ ವಿಜುವಲ್ ಮಾಡಿರೋದು ಒಂದು ಹಾಲಿವುಡ್ ಲೆವೆಲ್ ಅಲ್ಲಿ. ವಿಜುವಲೈಸೇಷನ್ ಅಂಡ್ ಐಡಿಯಾ ಅಷ್ಟೊಂದು ಬರ್ಬೇಕಲ್ಲ, ಇದೆಲ್ಲ ಆಗ್ಬೇಕು. ಬಟ್ ನಾವ್ ಏನ್ ಮಾಡ್ತೀವಿ, ನಾನು ಆಗ್ಲಿ ನೀವಾಗ್ಲಿ ಬೆಸ್ಟ್ VFX ನೋಡ್ಬಿಟ್ಟಿದೀವಿ, ಅದೆಲ್ಲ ನೋಡ್ಬಿಟ್ಟಿವಿ. ನಮಗೆ ಯಾಕೆ ಇದು ಕನ್ನಡ ಸಿನಿಮಾ ಕಮ್ಮಿ ಬಡ್ಜೆಟ್ ಗುರು ಹೋಗ್ಲಿ ಬಿಡು ಅಂತ ನಾವ್ ಹೇಳಲ್ಲ. ಅಭಿಮಾನಿಗಳಲ್ಲ, ಸಿನಿಮಾ ಅಭಿಮಾನಿಗಳು, ನಮ್ಗೆ ಹಂಗೆ ಬರ್ಬೇಕು ಅಂತ ತಲೆಲಿರುತ್ತೆ. ಬಟ್ ನಿಮ್ ಕ್ವಶನ್ ಆನ್ಸರ್ ಅಂದ್ರೆ ನಮ್ಗೆ ಅಷ್ಟು ಟೈಮ್ ಫಸ್ಟ್ ಇರಲ್ಲ. ಒಂದು ಸಿನಿಮಾನ 3 ಜನ ಹೀರೋನ್ ಇಟ್ಕೊಂಡು ನಾನು 5 ವರ್ಷ VFX ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಎರಡನೇದು ಅಷ್ಟೊಂದು ಬಡ್ಜೆಟ್ ಇರಲ್ಲ. ಟು ಬಿ ವೆರಿ ಫ್ರಾಂಕ್, ಈಗ ನಾನ್ ಮಾಡಿರೋ VFX ಕಾಸ್ಟೇನೆ ನನಗೆ ಹ್ಯೂಜ್ ಬಡ್ಜೆಟ್. ಅದು ಅದ್ರದ್ದು ಆಕ್ಚುಯಲ್ ವ್ಯಾಲ್ಯೂ ತುಂಬಾ ದೊಡ್ಡದು. ಬಟ್ ನಿಜವಾಗ್ಲೂ ಹೇಳ್ಬೇಕು, ಇರಾನ್ ಅಂತ ಒಂದು ಕಂಪನಿ ಇರಾನ್ ನಲ್ಲಿದೆ, ಅವ್ರ ಹೆಸರು ಮೆಹರೂನ್ ಅಂತ. ಅವರು ಈ ನಾವೇನ್ ಕಾಸು ಕೊಟ್ಟಿದೀವಲ್ಲ ಅದಕ್ಕಿಂತ ಡಬಲ್ ಚಾರ್ಜ್ ಆಗೋ ಪ್ರಾಡಕ್ಟ್ ಆಕ್ಚುಲಿ ಕೊಟ್ಟಿರೋದು ನಮ್ಗೆ. ನಾವು ಹೆವಿ ಅಮೌಂಟೇ ಕೊಟ್ಟಿದೀವಿ, ನಾವೇನ್ ಕಮ್ಮಿ ಕೊಟ್ಟಿಲ್ಲ. ಬಟ್ ಅವರು ಪರ್ಸನಲ್ ಆಗಿ ಆ ತರ ಅನಕೊಂಡಾಸ್ ಕ್ರಿಯೇಟ್ ಮಾಡೋದೆಲ್ಲ ತುಂಬಾ ಕಷ್ಟ ಇದೆ. ನನ್ನ ಟ್ರೇಲರ್ ಅಲ್ಲೂ ನೀವು ನೋಡಿ, ಅದೆಲ್ಲ ಬಹಳ ಟಫ್ ಜಾಬ್. ನೀವು ಗ್ರೀನ್ ಮ್ಯಾಟ್ ಇಂದ ನಾನು ಇವತ್ತು ಒಂದು ವಿಡಿಯೋ ಬಿಡ್ತೀನಿ ಇಷ್ಟರಲ್ಲೇ. ಗ್ರೀನ್ ಮ್ಯಾಟ್ ಹೆಂಗಿತ್ತು ನೀವು ನೋಡ್ತಾ ಇರೋ VFX ಹೆಂಗಿದೆ. ಅಂಡ್ ಅದನ್ನ ನಾವು ಮಾಡಿದ್ದ ಆಕ್ಚುಲಿ ಡಿಸೆಂಬರ್ ಇಂದ ಈ ಡಿಸೆಂಬರ್ ಒಳಗಡೆ
ಅಂದ್ರೆ ಅದು ಬಿಗಿನಿಂಗ್ ಪ್ಲಾನಿಂಗು ಆ ಸ್ಕೆಚಿಂಗ್ಗೆ ಒಂದ್ 3-4 ವರ್ಷ ಹೋಗ್ಬಿಡುತ್ತೆ, 3-4 ತಿಂಗಳು ಹೋಗ್ಬಿಡುತ್ತೆ. ಹೌದು. ಆಕ್ಚುಲ್ ನಿಮ್ಗೆ ಕಾಂಪೋಸಿಟ್ ಮಾಡಿ ಅದೆಲ್ಲ ರೆಂಡರ್ ಮಾಡೋದು ಒಂದ್ 6 ತಿಂಗಳು. ಅದ್ರೊಳಗಡೆ ಇದನ್ನ ನಾವು ಮ್ಯಾಕ್ಸಿಮಮ್ ಅಚೀವ್ ಮಾಡಿರೋದು. ನಮ್ಗೆ ಬಡ್ಜೆಟ್ ಇಸ್ ಅ ಬಿಗ್ ಚಾಲೆಂಜ್, ಟೈಮ್ ಇಸ್ ಅ ಬಿಗ್ ಚಾಲೆಂಜ್. ಟೈಮು, ಬಜೆಟ್, ಮತ್ತೆ ಈಗ ಮಲ್ಟಿ ಸ್ಟಾರರ್ ಅವ್ರಿಬ್ರದ್ದು ಶೆಡ್ಯೂಲ್ ನೋಡ್ಕೊಂಡು ಅವ್ರದ್ದು ಏನ್ ಕೆಲಸ ಇರುತ್ತೋ, ಅವ್ರದ್ದು ಏನ್ ಶೂಟ್ಗಳಿರುತ್ತೋ, ಅದ್ರ ಮಧ್ಯೆ ಒಂದು ನಿಮ್ಗೆ ಟೈಮ್ ತಗೊಂಡ್ ಮಾಡ್ಬೇಕು ಅಂತಂದ್ರೆ ಅಫ್ಕೋರ್ಸ್ ಟೈಮ್ ಹಿಡಿಯುತ್ತೆ ಸರ್. ಆಮೇಲೆ ನಾನು ಆಕ್ಚುಲಿ ಆಗಸ್ಟ್ 15ಕ್ಕೆ ರಿಲೀಸ್ ಮಾಡ್ಬೇಕಿತ್ತು. VFX ಇಂದ 3 ತಿಂಗಳು ಮುಂದೆ ಹೋದೆ. ನಿಮ್ಗೆ ಆಮೇಲೆ ಇನ್ನೊಂದು ಏನೇನ್ ಅನ್ಸುತ್ತೆ, ಏನೇನ್ ಟಾರ್ಚರ್ ಇರುತ್ತೆ ಅಂದ್ರೆ, ಡಿಸೆಂಬರ್ ಅಲ್ಲೇ ಸರ್ ಮೇನಲ್ಲಿ ರಿಲೀಸ್ ಅಂತ ಹೇಳಿದ್ರೆ ಮಾರ್ಚ್ ಅಲ್ಲಿ ಕೊಟ್ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ನಾವೆಲ್ಲ ಪ್ಲಾನ್ ಮಾಡಿ ಅದಕ್ಕೆ ತಕ್ಕ ಒಂದು ಟೀಸರ್ ಬಿಡ್ತಾ ಇರ್ತೀವಿ. ಮಾರ್ಚ್ ಅಲ್ಲಿ ಹೇಳ್ತಾರೆ ಸರ್ ಇದು ಆಗೋದೇ ಇಲ್ಲ, ಮೇ ಅಂತಾರೆ. ಮೇ ಅಂದ್ರ ನಾವು ಆಗಸ್ಟ್ ಹೋಗಿರ್ತೀವಿ, ಮೇನಲ್ಲಿ ಹೇಳ್ತಾರೆ ಆಗಸ್ಟ್ ಅಂತ, ಆಗಸ್ಟ್ ಅಲ್ಲಿ ಹೇಳ್ತಾರೆ ಸೆಪ್ಟೆಂಬರ್ ಅಂತ. ಇಟ್ ಇಸ್ ಹ್ಯೂಜ್ ಡ್ರಾಮಾ. ಆ ಡ್ರಾಮಾ ಫೈಟು, ಈ ಕಡೆ ಫ್ಯಾನ್ಸ್ ಕೇಳ್ತಿರ್ತಾರೆ ಸರ್, ಅಯ್ಯೋ ಸರ್ ದೊಡ್ಡ ಗಲಾಟೆ ಸರ್ ಫ್ಯಾನ್ಸ್ ಗಳದೆಲ್ಲ. ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡಿದೀರಾ, ಸಿನಿಮಾ ಬಿಡ್ತಾ ಇಲ್ಲ ಅಂತ ನನ್ಗೆ ಎಂತೆಂತ ಕಾಲ್ಸ್ ಬಂದಿರುತ್ತೆ ಗೊತ್ತಾ. ನೀವೇನ್ ಅನ್ಕೊಂಡಿದ್ದೀರಾ, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಇಲ್ಲ ಸರ್ VFX ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇದೆ. VFX ಆಗ್ತಾ ಇಲ್ಲ ಅಂತಂದ್ರೆ ಈ ವರ್ಷ ಬರ್ಬೇಕು ಅಣ್ಣಂದು ಸಿನಿಮಾ, ನಾವು ಕಾಯ್ತೇವೆ ಈ ವರ್ಷ. ಅವ್ರದ್ದು ಎಮೋಷನ್ ಇದೆ, ಐ ಡೋಂಟ್ ಬ್ಲೇಮ್ ದೆಮ್. ಹೌದೌದು. ಬಟ್ ನಮ್ಮ ಜಾಗದಿಂದ ನಮಗೂ ಸುಮಾರು ಚಾಲೆಂಜಸ್ ಇರುತ್ತೆ. ಬಟ್ ನನಗೇನ್ ಗೊತ್ತಾ ಮಧುವರೇ, ಓಕೆ ನೀವೆಲ್ಲ ಏನ್ ಹೇಳ್ತಿದ್ರೆ VFX ಬಗ್ಗೆ, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್. ಬಟ್ ನಾನಾಗ್ಲಿ, ಉಪ್ಪಿ ಸರ್ ಆಗ್ಲಿ, ನಮ್ಮ ಟೀಮ್ ಆಗ್ಲಿ, ಯಾರ್ಯಾರು ನೋಡಿದೀವಿ, ಚೆನ್ನಾಗಿಲ್ದಿರೋ ಪ್ರಾಡಕ್ಟ್ ಅಂತೂ ಆಚೆ ಬಿಟ್ಟಿಲ್ಲ. ನಾನು ಸುಮಾರು ಯಾವ್ದೇ ಎರಡು ಮಾತಾಡಲ್ಲ. ಯೂಶಲಿ ನನ್ನ ವೈಫ್ ಇದ್ದಾಳೆ, ಸ್ವಲ್ಪ ತರ್ಲೆ ಅವಳು. ಯಾವ್ದಾರ ಸಿನಿಮಾ ನೋಡಿದ್ರೆ ಹಂಗಷ್ಟು ಇಷ್ಟ ಆಗಿಲ್ಲ, ಇದೇನ್ ಹಿಂಗಿದೆ, ಹಂಗ್ ಮಾಡಿದಾರೆ ತಂದ್ಬಿಡ್ತಾಳೆ. ಇದೊಂದು ಯಾಕೋ ಇಂಟರ್ವ್ಯೂಲ್ ಬಂತಲ್ಲ, ಶಿವಣ್ಣ ಅವ್ರು ನೋಡಿದಾಗ್ಲೇ ಅಂದ, ಇಲ್ಲ ಚೆನ್ನಾಗ್ ಮಾಡಿದಾರೆ ಇದು ಅಂತ. ಫುಲ್ ಸಿನಿಮಾ ನೋಡಿ ಹೇಳು, ಎಲ್ಲಾ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ, ಇದನ್ನ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಜಡ್ಜ್ ಮಾಡ್ತೀಯ, ಇರು ಸ್ವಲ್ಪ ಅಂತ ಅಂದ್ಬಿಟ್ಟು ಕೊನೆವರೆಗೂ ನೋಡಿದ್ಮೇಲೆ ಅವ್ಳು ಹೇಳಿದ್ಲು. ಅಂಡ್ ಆಲ್ಸೋ ಈಗ ಬರ್ಬೇಕಾದ್ರೆ ಆನ್ ದಿ ವೇ ಬೇಕಾದ್ರೆ ಫೋನ್ ಮಾಡು ಕೂಡ ಒಂದ್ಸರಿ ಹೇಳಿದ್ಲು, ಒಂದು ಅರ್ಜುನ್ ಜನ್ಯ ಸರ್ನ ಕೇಳ್ದೆ ಅಂತ ಹೇಳು, ವಿಶ್ ಮಾಡ್ದೆ ಅಂತ ಹೇಳು ಅಂತ. ನಮಸ್ಕಾರ ಮೇಡಮ್. ಅಂಡ್ ಆಲ್ಸೋ 7 ನಿಮಿಷ VFX ಕಟ್ ಮಾಡಿದೀನಿ ಗೊತ್ತಾ ನಿಮ್ಗೆ? ಹೌದಾ? ಇನ್ನು ಏನೇನೋ ಮಾಡಿದ್ವಿ, ಅದೆಲ್ಲ ವಿಸಲ್ ಶಾರ್ಟ್ಸ್. ಇಲ್ಲಿ ಯಾರು ಮಾಡೇ ಇರಲ್ಲ, ಆ ಲೆವೆಲ್ ಆಫ್ ವರ್ಕ್ ಮಾಡಿದ್ವಿ. ಬಿಕಾಸ್ ಆಫ್ ಶಾರ್ಟ್ ಟೈಮ್ಗೆ ಎಲ್ಲ ಕಾಂಪ್ರಮೈಸ್. ಪ್ಲೀಸ್ ಡಿಲೇಟೆಡ್ ಸೀನ್ ಫ್ರಮ್ 45 ಅಂತ ದಯವಿಟ್ಟು ಅದನ್ನ. ಅಲ್ಲ, ನಾನು ಇದನ್ನ ಇಷ್ಟು ಮಾಡಿದ್ದಕ್ಕೆ VFX ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಅಂತಿದ್ದಾರೆ. ನನ್ನ ಕಣ್ಣಿಗೆ ಮಿಸ್ಟೇಕ್ ಕಾಟಿದ್ದಲ್ಲ ತೆಗೆದ್ಬಿಟ್ಟಿದ್ದೀನಿ ನಾನು. ನನ್ನ ಕಣ್ಣಿಗೆ ಮಿಸ್ಟೇಕ್ ಕಾಣದೇ ಇರೋದು ರಿಲೀಸ್ ಮಾಡಿರೋದು. ಒಳ್ಳೆ ಎಫರ್ಟ್ ಹಾಕಿದ್ರೆ ಗೈಸ್. ನಾವು ಆಲ್ವೇಸ್ ಕೇಳ್ತಾ ಇರ್ತೀವಿ, ಯಾಕೆ ರಿಲೀಸ್ ಲೇಟ್ ಆಗುತ್ತೆ, ಯಾಕೆ ಟೀಸರ್ ಟ್ರೈಲರ್ ಲೇಟ್ ಆಗುತ್ತೆ, ಅದು ಇದು ಅಂತೆಲ್ಲ ಯೂಶಲ್ ಆಗಿ ನಾವು ಮಾತಾಡ್ತಾ ಇರ್ತೀವಿ. ನಾನೇ ಎಷ್ಟೋ ಸರಿ ಸಿನಿಮಾ, ದೊಡ್ಡ ಸಿನಿಮಾಗಳ ಬಗ್ಗೆ ಏನಕ್ಕೆ ಇಷ್ಟು ಲೇಟು, ಒಂದು ಸ್ಟಾರ್ ನಟರು ಯಾಕೆ ಇಷ್ಟು ಲೇಟ್ ಮಾಡ್ತೀರಾ ಅಂತ ನಾನೇ ಮಾತಾಡಿದೀನಿ ಸರ್ ಮುಂಚೆ ಎಲ್ಲ. ಅಂಡ್ ಇವಾಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಗೊತ್ತಾಗಿದ್ದು ಅದರಿಂದ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಒಂದು VFX ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲೇ ಕೆಲಸ ಆಗತ್ತಾ ಅಥವಾ ಔಟ್ ಆಫ್ ಹೋಗ್ಬೇಕಾ? ಈಗ ನಾವು ನೋಡಿ, ಕನ್ನಡ ಇಂಡಸ್ಟ್ರಿ ಫಸ್ಟ್ ಇದ್ದಿದ್ದು ಎಲ್ಲ ಹೇಳೋರು ಮಡ್ರಾಸ್ ಅಂತ ಹೇಳೋರು. ಇವಾಗ ಎಲ್ಲ ಇಲ್ಲೇ ಆಗ್ಬಿಟ್ಟಿದೆ. ಎಲ್ಲೋ ಇನ್ನೂ ಒಂದಷ್ಟು ಅಪ್ಗ್ರೇಡ್ ಆಗ್ಬೇಕು, ಇನ್ನೂ ಒಂದಷ್ಟು ಟೈಮ್ ಬೇಕು. ಅದನ್ನ ಕೆಲಸ ಮಾಡ್ತಿರೋರ ಹತ್ರ ಡೈರೆಕ್ಟ್ ಆಗಿ ಹೇಳ್ಸಿದೀನಿ. ಇನ್ನೊಂದ್ಸರಿ ಐ ಹೋಪ್ ಯಾರೋ ಗಲಾಟೆಗಳು ಮಾಡಬೇಡಿ, ಫೋನ್ ಮಾಡಿ ಬಯಕೆ. ಎಮೋಷನ್ಸ್ ನನಗೆ ಇದೆ ಅಂತ ಹೇಳಲ್ಲ, ಬಟ್ ಆಚೆಯಿಂದ ನೋಡೋದಕ್ಕೂ ಮದುವರೆ ನಿಜವಾಗ್ಲೂ ಕೆಲಸ. ಈಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ನಾ ಕೂತ್ಕೊಂಡು ಇದು ಹಿಂಗಲ್ಲ, ಅಲ್ಲಿ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಸಾರ ನಿಮಗ್ ಗೊತ್ತು. ಮಾತಾಡ್ಕೊಂಡು ಇಲ್ಲೂ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಕರೆಕ್ಟಾಗಿ ಓಡಿಸೋದು ನಿಮಗ್ ಗೊತ್ತು. ಏನಪ್ಪಾ ಅಂತ ಕಮೆಂಟ್ ಮಾಡಕ್ 1000 ಇರುತ್ತೆ. ಕರೆಕ್ಟ್ ಸರ್. ತುಂಬಾ ವಿಷಯಗಳು ಸರ್. ಈಗ ರೀಸೆಂಟ್ ಆಗಿದೆ, ಈ ಸಿನಿಮಾ ರಿವ್ಯೂ ಮಾಡ್ತೀವಿ, ನೀನ್ ಹಂಗ್ ಮಾಡ್ತೀಯಾ, ಹಿಂಗ್ ಮಾಡ್ತೀಯಾ, ನೀನ್ ಅದ್ ತಗೋತೀಯಾ, ಇದ್ ತಗೋತೀಯಾ, ಸಮಥಿಂಗ್ ಅದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನಾವು ಮಾತಾಡ್ರಪ್ಪ, ಏನ್ ಮಾಡಕ್ಕೆ. ಎಲ್ಲಾರು ಮುಂದೆ ನಾವು ಪ್ರೂವ್ ಮಾಡ್ಕೊಂಡಿರಕ್ಕಾಗಲ್ಲ. ಎಲ್ಲಾರ ಹತ್ರ ನಾವು ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕೆ ಸಾಧ್ಯನೇ, ದೇವ್ರಿಗೆ ಸಾಧ್ಯ ಇಲ್ಲ ಸರ್. ಇಲ್ಲ, ಅವ್ರಗಳಿಗೆ ಮುಂದೆನೆ ಗಲಾಟೆಗಳಾಗೋಗಿದೆ ದೇವ್ರಗಳ ಮಧ್ಯೆ. ದೇವರು ಮಾಡಿದ ಏನೋ ಹೇಳ್ತಾರಲ್ಲ ಸಮಥಿಂಗ್, ಆ ಸಾಂಗ್ ಅಲ್ಲಿ. ನಿಮ್ಗೆ ರಾಮಾಂಜನೇಯ ಯುದ್ಧ ಗೊತ್ತಿರ್ಬೇಕಲ್ಲ? ರಾಮಾಂಜನೇಯ ಯುದ್ಧ ಎಲ್ಲ ಗೊತ್ತಿಲ್ಲ ಸರ್. ರಾಮನ ಎಂತ ಭಕ್ತ ಅಲ್ವಾ ಆಂಜನೇಯ? ಹೌದು. ಅವ್ರ ಆಂಜನೇಯ ಅಂದ್ರೆ ಉಸಿರಾಟನೇ ರಾಮ. ಹೌದು. ಅವ್ರಿಬ್ಬರ ನಡುವೆ ಯುದ್ಧ ಬಂದ್ಬಿಡ್ತು ಒಂದ್ ಟೈಮಲ್ಲಿ. ಒಂದ್ ಯಾವ್ದೋ ಒಂದ್ ಮೊಮೆಂಟ್ ಅಲ್ಲಿ ಆಂಜನೇಯನ್ ಮೇಲೆ ವಾರಕ್ಕೆ ಬರ್ತಾರೆ ರಾಮ. ಸೊ ಆಂಜನೇಯ ಅಷ್ಟು ಪ್ರೀತಿಸೋನು, ಅವನು ವಾರ ನಿಲ್ಲೇಬೇಕಾದ ಪರಿಸ್ಥಿತಿ, ಇಬ್ರು ವಾರ್ ಮಾಡ್ತಾರೆ ನೋಡಿ. ಅಂತ ದೇವ್ರಗಳ ನಡುವೆನೆ ಬಿಟ್ಟಿದ್ದಿಲ್ಲ. ನಮ್ಮ ಮಧ್ಯೆ ಏನ್ ಮಾಡಕ್ಕಾಗುತ್ತೆ, ಹೇಳ್ತಾ ಇರ್ತಾರೆ. ಟಫ್ ಜರ್ನಿ. 100% ಸರ್. ಸಿನಿಮಾ ಅಂತ ಅನ್ನೋದು
ನಾವು ಸ್ಕ್ರೀನ್ ಮೇಲೆ ಏನು ನೋಡ್ಬಿಟ್ಟು ವಿಜಿಲ್ ಹೊಡಿತೀವಿ, ಅಫ್ಕೋರ್ಸ್ ಖುಷಿ ಪಡ್ತೀವಿ ಇಲ್ಲ ಅಂತಲ್ಲ, ಬಟ್ ಅದರಿಂದ ಎಷ್ಟು ಸಾಕಷ್ಟು ಕೆಲಸ ಇರುತ್ತೆ ಅಂತ ಅನ್ನೋದು ನೀವ್ ಹೇಳ್ತಾ ಇದ್ದೀರಾ, ನಾನು ಕೇಳಿಸ್ಕೊತಾ ಇದೀನಿ, ಇವ್ರು ನೋಡ್ತಾ ಇದಾರೆ. ಸ್ಟಿಲ್ ಅದು ಪ್ರಾಕ್ಟಿಕಲಿ ಏನು ಅನ್ನೋದು ನಿಮ್ಗೆ ಗೊತ್ತಿವಾಗ. ಮ್ಯೂಸಿಕ್ ಡೈರೆಕ್ಷನ್, ಸಿನಿಮಾ ಡೈರೆಕ್ಷನ್. ಶೋರ್ ಸರ್. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಈ ಮಧು ಅಂತ ನಿಮಗೆ ಗೊತ್ತಿರಬೇಕು, ಯೂಟ್ಯೂಬರು. ಅವ್ರ ಜೊತೆಲಿ ಮಾತಾಡ್ಕೊಂಡು ಹೋಗ್ತಾ ಇದೀನಿ, ಸುಮ್ಮನೆ ಒಂದು ಹಾಯ್ ಹೇಳಿ, ಅವ್ರು ನಿಮ್ಮ ಅಭಿಮಾನಿ ಅಣ್ಣ. ಹಲೋ ಶಿವಣ್ಣ, ಹಾಯ್. ನಾನು ಚೆನ್ನಾಗಿದ್ದೀನಿ. ನೀವು ಎಂಟ್ರಿ ನೋಡಿ ತುಂಬಾ ಖುಷಿ ಆಗೋಯ್ತು ನನಗೆ, ಕನೆಕ್ಟ್ ಆಗ್ಬಿಟ್ಟೆ ನಿಮ್ಗೆ ನಾನು. ಅದನ್ನ ಹೆಂಗ್ ಹೇಳೋದು ಗೊತ್ತಿಲ್ಲ, ನನ್ನ ವೈಫು ಅಷ್ಟೇ, ನಾನು ಅಷ್ಟೇ, ತುಂಬಾ ಖುಷಿ ಆಯ್ತು. ಅದಕ್ಕೆ ಅರ್ಜುನ್ ಸರ್ಗೆ ನೆನೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ನಿಮ್ಮ ಹತ್ರ ಏನಾದ್ರು ಮಾತಾಡಲೇಬೇಕು ನಾನು, ಸಿಗಿ ಅಂತೇಳಿ ಸ್ವಲ್ಪ ಫೋರ್ಸ್ ಮಾಡಿ ಬಂದೆ ಇವತ್ತು. ನಮ್ಮ ಸಿನಿಮಾಗೆ ಮೇಜರ್ ಸ್ಟ್ರೆಂತ್, ಎಮೋಷನಲ್ ಸ್ಟ್ರೆಂತ್ ಅವ್ರು ಇದ್ರೇನೆ ಏನೋ ಒಂಥರ ಖುಷಿಯಾಗಿರುತ್ತೆ. ನಾನು ಹೆಂಗೆ ಗೊತ್ತಾ ಶಿವಣ್ಣ ಅವರು ಅಂತ ಎಷ್ಟು ಇಷ್ಟ ಅಂದ್ರೆ, ಅವತ್ತು ಒಂದ್ಸರಿ ಹೋಗಿದ್ದೀನಿ ಭೈರತಿರಣಗಳ ಟೈಮಲ್ಲಿ, ಬರಕ್ ಹೇಳಿದ್ರು ಶಿವಣ್ಣ ಅವರೇ, ಒಂದು ಹಿಂದಿನ ದಿನ ಬರಕ್ ಹೇಳಿದ್ರು, ಸ್ವಲ್ಪ ಹಾಸ್ಪಿಟಲ್ ಹೋಗ್ಬೇಕು, ಪ್ರಿಪೇರಿಂಗ್ ಅಲ್ಲಿ ಇದೀನಿ, ಇವತ್ತಾಗಲ್ಲ, ಸಾರಿ ಮಧು, ಸಂಡೇ ಒಂದು 3-4 ಡೇಸ್ ಟೈಮ್ ಇತ್ತು, ಈಗ ಬನ್ನಿ ಅಂತಂದ್ರು. ಸರಿ ಅಣ್ಣ ಆಯ್ತು, ಇಟ್ಸ್ ಓಕೆ ಅಂದ್ಬಿಟ್ಟು ಬಂದು ವೈಟ್ ಮಾಡ್ತಾ ಇದ್ದೀನಿ, ಸೆಕ್ಯೂರಿಟಿ ರೂಮ್ ಕುತ್ಕೊಂಡಿದ್ದೆ. ಆಚೆ ಬಂದ್ರು, ಅವ್ರು ಬಂದಿದ ತಕ್ಷಣ ಹೋದೆ ಹಿಂಗೆ, ಏನ್ ಮಾಡ್ತಿದ್ಯಾ, ಹಾಕೋ ಬಂದೆ, ಎಲ್ಲ ಹಾಕೊಳ್ಳಿ, ಇಲ್ಲ ಹಾಕೋ ತಲೆ ಮೇಲೆ. ನನ್ಗೆ ಅಂದ್ರೆ ಯೂಶಲಿ ನಾವ್ ಹೆಂಗೆ ಫ್ರೆಂಡ್ಸ್ ಹತ್ರ ನಾವು ಇದ್ ಮಾಡ್ತೀವಲ್ಲ, ಆ ತರ ಅವ್ರು ಇಂಟ್ರಾಕ್ಷನ್ ಮಾಡ್ತಾರೆ, ಅದೊಂದು ನನ್ಗೆ ತುಂಬಾ ಇಷ್ಟ. ಅವ್ರ ಹತ್ರ ಒಂದೊಂದ್ಸರಿ ರೇಕ್ಸ್ ಆಗ್ಬಿಡ್ತಾರೆ, ನಾವು ಮಾತಾಡೋ ರೀತಿ ನೆಕ್ಟ್ ಮಾಡೋದು, ನಾವ್ ಹೆಂಗ್ ಇದ್ ಮಾಡ್ತೀವಿ ಅದನ್ನ ಮಿಮಿಕ್ರಿ ಮಾಡೋದಂಗೆಲ್ಲ ಮಾಡ್ಬಿಡ್ತಾರೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಏನ್ ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿ ಪುಣ್ಯ ಮಾಡಿದೆ ಶಿವಣ್ಣ. ಖಂಡಿತ ನಾವೆಲ್ಲ ಪುಣ್ಯ ಮಾಡಿದೀವಿ, ಶಿವಣ್ಣ ನಮ್ ಜೊತೆ ಇರೋದು, ಅವ್ರು ಹೊಸರಾಡೋ ಟೈಮಲ್ಲಿ ನಾವ್ ಇದೀವಿ ಅನ್ನೋದೇ ಒಂದು ಭಾಗ್ಯ, ಸೌಭಾಗ್ಯ. ನಮಗೂ ಅಣ್ಣವರ ಹಿರಿಯ ಮಗರ ಜೊತೆ ನಾವು ಮಾತಾಡಿದ್ವಿ, ಒಂದು ಇಂಟರ್ವ್ಯೂ ಮಾಡಿದ್ವಿ ಅಂತಂದ್ರೆ ನಾನು ಗ್ರೇಟ್ಫುಲ್. ನಮ್ಮ ಇಡೀ ಫ್ಯಾಮಿಲಿಲಿ ಅವ್ರನ್ನ ದೂರದಿಂದ ಸ್ಕ್ರೀನ್ ಅಲ್ಲಿ ನೋಡ್ತಾರೆ, ಹಿಂಗಂತೆ ಹಂಗಂತೆ ಅಂತ ಮಾತಾಡ್ಕೊಂತಾರೆ. ಬಟ್ ನಾನು ಅವ್ರ ಎದುರುಗಡೆ ಕುತ್ಕೊಂಡು ಮಾತಾಡೋ ಅಷ್ಟು ಏನೋ ಒಂಚೂರು ಮಾಡಿದೀನಿ, ಇಲ್ಲಿ ಗಂಟ ಬಂದಿದೀನಿ ಅಂದ್ರೆ ಅದು ನನಗೆ ದೊಡ್ಡ ವಿಷಯ. ಅದು ನಿಮ್ಗೆ ಇನ್ನೆಷ್ಟು ದೊಡ್ಡ ವಿಷಯ ಇರ್ಬೋದು ನಿಮಗೂ ಗೊತ್ತು. ಅಲ್ಲ, ಎಲ್ಲರಿಗೂ ಸೇಮ್ ಫೀಲಿಂಗ್. ಹೌದು, ತರನೇ ನಾವು ಎಲ್ಲರಿಗೂ ಒಂದೇ ಫೀಲಿಂಗ್. ಹೌದು ಸರ್. ಈಗ ಶಿವಣ್ಣ ಅವ್ರದ್ದು ಅರ್ಧನಾರೇಶ್ವರದ ಒಂದು ಪಾತ್ರ ಇದೆ. ಸೊ ಅವ್ರದ್ದೊಂದು ಮೂಮೆಂಟ್ ಇದೆ, ಎಲ್ಲಾರನ್ನು ಕರೀತಾರೆ, ಶಿವಪ್ಪ, ಅವಾಗ ಅವ್ರದ್ದು ಈ ಕ್ಲಾಪ್ ಮಾಡೋದ್ ಮೂಮೆಂಟ್ ಇದೆಯಲ್ಲ, ಅದಕ್ಕೆ ಹಿಂಗೆ ಒಪ್ಕೊಂಡ್ಬಿಟ್ರ ಈಸಿಯಾಗಿ ಶಿವಣ್ಣ ಅವರು? ಅಲ್ಲ, ಆ ಸ್ಯಾರಿ ಹಾಕ್ಸೋದಕ್ಕೆ ನನ್ ಭಯ ಇತ್ತು ತುಂಬಾ. ಆಮೇಲೆ ಅದು ಆ ಮೂಮೆಂಟ್ ವಾಸ್ ವೆರಿ ಎಮೋಷನಲ್ ನಮ್ಗೆ. ತುಂಬಾ ಅಣ್ಣನ್ಗೆ ಜಸ್ಟ್ ಕ್ಯಾನ್ಸರ್ ಅನೌನ್ಸ್ ಆಗಿ 4 ಡೇಸ್ ಆಗಿತ್ತು ಅದೆಲ್ಲ ಮಾಡ್ಬೇಕಾದ್ರೆ. ಆಮೇಲೆ ಕೀಮೋಥೆರಪಿ ಮಾಡಿ 2 ಡೇಸ್ ಆಗಿತ್ತು. ಆ 2 ಡೇಸ್ ಆದ್ಮೇಲೆ ಬಂದು 2 ಡೇಸ್ ಅಲ್ಲಿ ನೀವು ನೋಡಿದ್ದ 11 ಅವತಾರನು ಮೇಕಪ್ ಮಾಡಿ ಅಷ್ಟು ಶಾರ್ಟ್ಸ್ 2 ಡೇಸ್ ಅಲ್ಲಿ ಕೊಟ್ರು. ಅಂದ್ರೆ 2 ಡೇಸ್ ಕಂಟಿನ್ಯೂಸ್, ಒಂದು 3-4 hours ರೆಸ್ಟ್ ಇರ್ಬೋದು ಅಷ್ಟೇನೆ, ಮೇಕಪ್ ಮಾಡೋದು ಬರೋದು. ಆ ಟೈಮಲ್ಲಿ ಈ ಅರ್ಧನಾರೀಶ್ವರದೊಂದು ಗೆಟಪ್ ಮಾಡ್ಬೇಕಾದ್ರೆ ನನಗೂ ತುಂಬಾ ಹೇಗೆ ಹೇಳೋದು, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಗೆ ಸೀರೆ ಉಡ್ಸೋದು ಅದೆಲ್ಲ ಅಂತ ನನ್ನನ್ನೇ ಅವ್ರು ಕೂಲ್ ಮಾಡ್ತಾ ಇದ್ರು. ನನ್ನ ಹುಡುಗಿ ವಯಸ್ಸಲ್ಲಿ ನೀನು ನೋಡಿಲ್ಲಮ್ಮ, ತಮಾಷೆ ಮಾಡಿ ಎಲ್ಲ ಮಾಡಿ, ನಾನು ಹೆಂಗಪ್ಪ ಸೆಟ್ಟಿಗೆ ಕರಿಯೋದು, ಜನ ಎಲ್ಲ ಇರ್ತಾರೆ, ಏನಾದ್ರು ನನ್ನ ಜನರಲ್ ಖಾಲಿ ಮಾಡ್ಬಿಟ್ಟು ಕರಿಬೇಕಾ ಏನಂತ ಕೇಳೋಣ ಅಂತ ಹಿಂಗ್ ತಿರುಗ್ತೀನಿ, ನೋಡಿದ್ರೆ ನಡ್ಕೊಂಡ್ ಬರ್ತಾ ಇದಾರೆ, ಗೀತಕ್ಕ ಕೈ ಹಿಡ್ಕೊಂಡು ಹಿಂಗ್ ನಡ್ಕೊಂಡ್ ಬರ್ತಾರೆ. ಆ ಶಾರ್ಟ್ ನನಗೆ ಇವತ್ತಿಗೂ ಲೈಕ್ ನನ್ನ ಲೈಫ್ ಟೈಮ್ ಶಾರ್ಟ್. ಅದು ನನ್ನ ಲೈಫ್ಗೆ ಅದೊಂದು ನಾನು ಇಂಟ್ರೆಸ್ಟಿಂಗ್ ಆಗಲ್ಲ. ಒಂದು ಅವ್ರಿಬ್ರದ್ದು ಓಂ ಸಿನಿಮಾ ಡೈಲಾಗು, ಅಂಡ್ ಆಲ್ಸೋ ಅವ್ರು ಬಂದಿದ ತಕ್ಷಣ ಅದೊಂದು ಹಳೆ ಸಾಂಗ್ ಬರುತ್ತೆ, ಶಿವಣ್ಣ ಅವ್ರು ಬರ್ತಾರೆ. ನನ್ಗೆ ಅಲ್ಲೇ ಸ್ವಲ್ಪ ಏನು ಮಾಡಿದಾರೆ ಇವರು, ನಾವೇನು ಅನ್ಕೊಳ್ಳೋದಕ್ಕಿಂತನೂ ಜಾಸ್ತಿನೇ ಏನೋ ಮಾಡಿದಾರೆ ಇವರು, 3 ಜನ 4 ಜನ ಸೇರ್ಕೊಂಡು ಅಂತ ಅಲ್ಲೇ ಸ್ವಲ್ಪ ಬಂದಾಗ ಅಂದ್ರೆ ಅವಾಗಿನ ಟೈಮ್ದು ಸ್ವಲ್ಪ, ಅಂದ್ರೆ ಇದು ನೀವು ಹೇಳ್ತಿದ್ರಲ್ಲ ಫ್ಯಾನ್ ಬಾಯ್ ಮೂಮೆಂಟ್ ನನ್ಗೆ ಅಂತ, ಅದನ್ನ ಎಲ್ಲೆಲ್ಲಿ ತಗೋಬೇಕು, ಆಡಿಯನ್ಸ್ ಪಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ ನೀಟಾಗಿ ಟಚ್ ಮಾಡಕ್ ಹೊರಟಿದ್ದೀರ ನೀವು. ಅದೊಂದು ಇಷ್ಟ ಆಯ್ತು. ಆಮೇಲೆ ಈ ಆಫೀಸರ್ದು ಬೈಕ್ ಎಷ್ಟು ದಿನ ತಗೊಂಡ್ರಿ ಸರ್ ರೆಡಿ ಮಾಡಕ್ ಅದನ್ನ?
ಡಿಸೈನ್ ಆಗಿರ್ಬೋದು ಪ್ಲಾನ್ ಸರ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರ್, ಅದು ಏನ್ ಬಾಡಿ ಇದೆಯಲ್ಲ, ಆ ಬಾಡಿ ಒಬ್ರು ಮೈಸೂರಲ್ಲಿ ಒಬ್ರು ಮಾಡಿದ್ರು. ಓಕೆ. ಆ ಬಾಡಿನ ತಗೊಂಡು ನಾವು ಈ ಕೋಣ ತಲೆ ಹಾಕೋದು, ಅದಕ್ಕೆ ಜೇಡ್ರು ಬಲೆ ಹಾಕೋದು. ಬಟ್ ಆ ಬಾಡಿ ಏನ್ ಹಿಂಗಿದೆಯಲ್ಲ ನಿಮ್ಗೆ, ಅದು ಆಲ್ರೆಡಿ ರೆಡಿ ಮಾಡಿದ್ರು. ಅದು ನಮ್ಮ ಪುಣ್ಯಕ್ಕೆ ಕರೆಕ್ಟ್ ಆಗಿ ಸಿಕ್ತು ನಮ್ಗೆ. ಅವ್ರು ರೆಂಟ್ ಕೊಟ್ರು. ಆಮೇಲೆ ನಾವು ನಮ್ಗೆ ನೆನಪಿಗಿರ್ಲಿ ಸರ್ ಅಂತ ಕೇಳಿದಕ್ಕೆ ಈ ವಾಸ್ ಕೈಂಡ್ ಇನಫ್. ಈಗ ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಪ್ರೊಡ್ಯೂಸರ್ ಅದು ತೆಗ್ದಿಟ್ಕೊಂಡಿದ್ದಾರೆ. ಅದ್ರ ಮೇಲೆ ಮಿಕ್ಕಿದೆಲ್ಲ ನಾವು ಆರ್ಟ್ ಡೈರೆಕ್ಟರ್ನ ಇಟ್ಕೊಂಡು ರೆಡಿ ಮಾಡಿದ್ವಿ. ಇಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಗಾಡಿಲಿ ಅವ್ರು ಬರ್ತಾ ಇದ್ರೆ, ಆಮೇಲೆ ಈ ಎಮ್ಮೆ ಮಧ್ಯ ಕುತ್ಕೊಂಡು ಹಾಲ್ ಕರಿಯೋದು, ರೋಸಿ ಸತ್ತೋಗಿರೋ ಕ್ಯಾರೆಕ್ಟರ್, ಹೂನರ ಹಾಕೋದು, ಇವು ಒಂಥರ ಡಿಫ್ರೆಂಟ್ ಆಗಿ ಕಂಪ್ಲೀಟ್ ಎಲ್ಲಾ ಸೀನ್ಸ್ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರ. ನಾನು ಅವಾಗ ಏನ್ ಅನ್ಕೊಂಡೆ ಗೊತ್ತಾ, ಅರ್ಜುನ್ ಜನ್ಯ ಅವ್ರು ಒಬ್ಬರೇ ಮಾಡಿರೋ ಡೈರೆಕ್ಷನ್, ಮೇ ಬಿ ಯಾರ್ದೋ ಹೆಲ್ಪ್ ತಗೊಂಡಿರ್ತಾರೆ ಇದಕ್ಕೆ ಅಂತ ಅನ್ಕೊಂಡೆ. ಈ ಆತರ ಏನಾದ್ರು ಇದೆಯಾ ಸರ್? ಯಾರ್ದಾದ್ರೂ ಹೆಲ್ಪ್ ಕೇಳಿರೋದು ಉಂಟಾ ಈ ಟೈಮಲ್ಲಿ ಡೈರೆಕ್ಷನ್ ಅಂತ ಬಂದಾಗ? ಫಸ್ಟ್ ಡೈರೆಕ್ಷನ್ ಇಲ್ಲ ಸರ್, ಯಾವ್ದು ಹೆಲ್ಪ್ ಆ ಥರ ಏನಿಲ್ಲ. ನಾನು ಅವತ್ತಿಂದ ಒಬ್ಬನೇ ಬಂದಿರೋದು, ಸೋಲು ಗೆಲುವು ಎಲ್ಲ ಒಬ್ಬನೇ. ಅದು ಏನಂದ್ರೆ ಈ ಕಥೆನೇ ಅದು ಹೆಂಗು ಕನ್ಸೀವ್ ಆಗೋಯ್ತಲ್ಲ, ಆಮೇಲೆ ಫುಲ್ ನಾನೇ ಎಲ್ಲ ರೆಡಿ ಮಾಡಿಬಿಟ್ಟು ಅದನ್ನೆಲ್ಲ ಏನ್ ಹೇಳ್ತಾರೆ ಪ್ರಿವಿಜುವಲ್ಸ್ ಮಾಡಿ, ಅದು ನಾನೇ ಎಲ್ಲ ಆಕ್ಟ್ ಮಾಡಿದ್. ಪ್ರಿವಿಜುವಲ್ಸ್ ಅಲ್ಲಿ ಗೆಟ್ ಇದು ಸೆನ್ಸಾರ್ಸ್ ಬರುತ್ತೆ, ಆ ಸೆನ್ಸಾರ್ ಎಲ್ಲ ಒಂದು ಕಾಲ್ಗೆ ಕೈಗೆ ಜಾಯಿಂಟ್ಸ್ ಗೆಲ್ಲ ಹಾಕಿ ಆಕ್ಟ್ ಮಾಡಿದ್ರೆ, ಇವಾಗ ಏನ್ ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ಅದಷ್ಟು ಸೇಮ್ ನಾನು ಪ್ರಿವಿಜುವಲ್ಸ್ ಮಾಡಿರೋದು. ಅದನ್ನ ಹಂಗೆ ಅದನ್ನ ತೋರಿಸಿ ನೀವು ಪ್ರೊಡ್ಯೂಸರ್ ಒಪ್ಪಿದ್ದು ಅಂತ ನೀವು ಹೇಳಿದ್ರಿ ಸ್ಟೇಜ್ ಮೇಲೆ. ಇವಾಗ ಹೆಂಗ್ ನೋಡಿದಿರ ಹಂಗೆ ಇದೆ ಪ್ರಿವಿಜುವಲ್ಸ್ ಕೂಡ. ವಾಕಿಂಗ್ ಸ್ಟೈಲ್, ಶಿವಣ್ಣ ಅವ್ರ ಹಿಂದೆ ಕೈ ಕಟ್ಕೊಂಡು ನಡೆಯೋದು, ಸ್ಲೋ ಆಗಿ ಏಜ್ಡ್ ವಾಕಿಂಗ್ ಮಾಡೋದು, ಉಪ್ಪಿ ಸರ್ ಸಿಗರೇಟ್ ಮೂವ್ ಮಾಡೋದು, ಕಾಲು ಯಾವಾಗ ಮೇಲೆ ಹಾಕೊಳ್ಳೋದು, ಎವ್ರಿಥಿಂಗ್ ವಾಸ್ ಪ್ಲಾನ್ಡ್ ಅಂಡ್ ಡನ್. ಟೈಮ್ ಸೆನ್ಸ್ ಇಟ್ಕೊಳ್ಳಿ. ಆಮೇಲೆ ಸಾಮಾಜಿಕ ಜವಾಬ್ದಾರಿ. ಆ ನಾಯಿ ಸತ್ತು ಬಿದ್ದಾಗ ಅವ್ನು ನಿಲ್ಸೋದು ಇಲ್ಲ, ನೋಡ್ಕೊಂಡು ಹಂಗೆ ಹೊಟ್ಟೋಗ್ತಾನೆ. ಆಕ್ಚುಲಿ ನೀವೇನ್ ಮಾಡ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಹತ್ರಕ್ಕೆ ಹೋಗಿ ನೋಡಿ ಅದನ್ನ ಸೈಡ್ಗೆ ಎತ್ತಾಕಿ, ಅಥವಾ ಒಂದು ಯಾರು ಅದೂನು ಒಂದು ಜೀವ ಅಲ್ವಾ. ನಮಗೆ ಮನುಷ್ಯರಿಗೆ ಏನಾದ್ರೆ ಕೆಲವರು ಹೇಳಿತಾರೆ, ಈಗ ಅದೂನು ಮಾಡಲ್ಲ. ಬಟ್ ಒಂದು ನಾಯಿ ಅಂದ್ರೆ ಅದು ಒಂದು ಜೀವನೇ. ಪ್ರತಿಯೊಂದೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಇನ್ ಗೊತ್ತಿಲ್ಲದೆ ಮನುಷ್ಯರಿಗೆ ಸಣ್ಣ ತಪ್ಪು ದೊಡ್ಡ ತಪ್ಪು ಅಂತ ಒಂದು ಸ್ಕೇಲಿಂಗ್ ಇದೆ ಮಧುರೆ. ನನ್ಗೆ ತಪ್ಪು ತಪ್ಪೇ, ಸಣ್ಣ ತಪ್ಪು ದೊಡ್ಡ ಇಲ್ಲ, ಖಂಡಿತವಾಗ್ಲು. ಅದನ್ನೇ ಈ ಫಿಲಮ್ ಅಲ್ಲಿ ಹೇಳಿರೋದು. ಇದನ್ನ ದೊಡ್ಡ ತಪ್ಪು ಮಾಡ್ಬಿಟ್ಟು ಅದಕ್ಕೆ ಮಾತ್ರ ಶಿಕ್ಷೆ ಕೊಡ್ತಾರೆ ಅನ್ನೋದಿಲ್ದೆ, ಸ್ಮಾಲ್ ಥಿಂಗ್ಸ್. ಈಗ ಅವನೇ ಒಂದು ಹೆಲ್ಮೆಟ್ ಹಾಕೊಂಡಿಲ್ಲಪ್ಪ, ನಾವ್ ಎಷ್ಟೊಂದ್ ಸತಿ ಹೆಲ್ಮೆಟ್ ಹಾಕೊಳ್ದೆ ಎಷ್ಟು ಆಕ್ಸಿಡೆಂಟ್ಗಳು ಆಗೋಗಿದೆ. ಅದೇನ್ ಹೆಲ್ಮೆಟ್ ಚಿಕ್ಕ ವಿಷಯ ಅಂತ ಅನ್ಕೊಂತಾರೆ, ತುಂಬಾ ಜೀವನೇ ಹೋಗಂತ ವಿಷಯ ಅದು. ಅವ್ರಮ್ಮ ಹೇಳ್ತಾರೆ ಹೆಲ್ಮೆಟ್ ತಗೊಂಡ್ ಹೋಗೋ ಅಂತ ಫಸ್ಟ್ ಶಾರ್ಟ್ ಅಲ್ಲೇ, ಬೇಡ ಬಿಡಮ್ಮ ಅಂತ ಸ್ಟೈಲಾಗಿ ಹೋಗ ಒಂದ್ ಶಾರ್ಟ್ ಇಟ್ಟಿರ್ತೀವಿ ಬರೀ ತಲೆದು ನೋಡಿದ್ರೆ. ಶೆಟ್ಟಿ ಅವ್ರದ್ದು ಟ್ರೇಡ್ ಮಾರ್ಕ್ ಅದು ತಲೆ. ಮೊಟ್ಟೆ ಅಂತ ಹೇಳ್ಬಿಟ್ಟಿದಿರಲ್ಲ, ಒಂದು ಮೊಟ್ಟೆ ಹಾಕತ್ತೆ ಸ್ಟ್ರೈಟ್. ಹಂಗೆ ಎಲ್ಲ ಯಾವ ಇದನ್ನು ನೀವು ಡೀಟೇಲ್ ಮಿಸ್ ಮಾಡಿಲ್ಲ. ಕೆಲವೊಂದು ಸಿನಿಮಾಗಳು ನೋಡಿದಾಗ ಈ ಕ್ಯಾರೆಕ್ಟರ್ದು ಬ್ಯಾಕ್ ಗ್ರೌಂಡ್ ಏನು, ಈ ಕ್ಯಾರೆಕ್ಟರ್ ಇದೇನು ಅನ್ನೋದೆಲ್ಲ ತಲೆ ಬಂದು ಕುತ್ಕೊಳ್ಳುತ್ತೆ. ಇದರಲ್ಲಿ ಯಾವ ಡೌಟು ಇಲ್ಲದೆ ನೀಟಾಗಿ ಜಸ್ಟಿಫಿಕೇಶನ್ ಕೊಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಕನ್ಫ್ಯೂಷನ್ ಕೊಟ್ಟೆಲ್ಲ ಕಥೆನ ನೀಟಾಗಿ ಕ್ಲೋಸ್ ಮಾಡಿದಿರಾ. ಆಮೇಲೆ ಕಮರ್ಷಿಯಲ್ ಬೇರೆ ಇಟ್ಕೋಬೇಕಲ್ಲ, ಇಷ್ಟು ದೊಡ್ಡ ದೊಡ್ಡ ಹೀರೋ ಇದ್ದು ನಾನು ತುಂಬಾ ತತ್ವ ಹೇಳಕ್ ಆಗಲ್ಲ. ಅದಕ್ಕೆ ಓಂ ತಗೊಂಬಂದೆ, ಅದಕ್ಕೆ ಇಂಟ್ರೊಡಕ್ಷನ್ಸ್ ಹಂಗೆ ಸಿಗರೇಟ್ ಚೇಂಜ್ ಮಾಡೋದು ಹಿಂಗಿದೆ, ಸರಕ್ ಸರಕ್ ಅಂತ ಸೌಂಡ್ ಎಫೆಕ್ಟ್ ಸಖತ್ತಾಗಿ ಇಟ್ಟಿದ್ದಾರೆ ಮಾತ್ರ ಅದಕ್ಕೆ. ಆಮೇಲೆ ಆ ಕಾಮಿಡಿ ತಗೊಂಬಂದೆ, ಯಾರು ತಾತ ಅಂತ್ಯ, ಏನೋ ಅಂಕಲ್ ಯಾರು ಅಂಕಲ್ ಅಂತ್ಯ. ಆ ಕಮರ್ಷಿಯಲ್ ನ ಬಿಡದೆ ಅದ್ರಲ್ಲಿ ಎಲ್ಲ ಇದನ್ನು ಹೇಳ್ಕೊಂಡು ಇಟ್ ವಾಸ್ ಟಫ್. ಸರ್, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲೋ ಒಂದ್ ಕಡೆ ನಾನು ಟ್ರೈಲರ್ ನೋಡಿದಾಗ್ಲೇ ಹೇಳಿದ್ದೆ, ಹೊಸ ಡೈರೆಕ್ಟರ್ ಬಂದ್ರು ಅನ್ಸುತ್ತೆ ನಮ್ಮ ಇಂಡಸ್ಟ್ರಿಗೆ, ಒಂದು ಹೊಸ ಥಾಟ್ಸ್ ನ ಇಟ್ಕೊಂಡು. ಅದೆಲ್ಲ ನೀವು ಏನ್ ಅನ್ಕೊಂಡಿದಿರೋ ಅದೆಲ್ಲ ಆಗ್ಬೇಕು. ಅಂಡ್ ಜನ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಅನ್ನೋದು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದೊಂಚೂರು ನೋಡ್ಕೊಳ್ಳಿ, ಜನಗಳಿಗೆ ಏನ್ ಬೇಕೋ ಅದನ್ನ ಫುಲ್ಫಿಲ್ ಮಾಡ್ಬಿಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನನಗೇನೋ ಇಷ್ಟ ಆಗಿದೆ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಕ್ಬಿಟ್ಟಿದೆ. ಎನಿವೇ ಸರ್, ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ನಿಮಗೆ ಒಳ್ಳೇದಾಗಬೇಕು. ಒಬ್ಬ ಒಳ್ಳೆ ಕತೆ ಹೇಳಕ್ ಬರೋವಂಥ ಹೊಸ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ಲೆಟ್ ಅಸ್ ವೆಲ್ಕಮ್. ಮತ್ತು ನೀವು ವಿಡಿಯೋ ನೋಡ್ತಿದ್ದೀರಾ, ನಿಮ್ಗೇನು ಅನ್ನಿಸ್ತು, ಇದರಲ್ಲಿ ನಾನು ಏನು ಮಾತಾಡಿದೆ, ಏನು ನಿಮ್ಗೆ ಏನು ಹೇಳಬೇಕಿತ್ತು ಅನ್ನೋದನ್ನು ದಯವಿಟ್ಟು
ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಅರ್ಜುನ್ ಜನ್ಯ ಸರ್ದು ಇಂಟರ್ವ್ಯೂನ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಯೂಶಲಿ ಸರ್ ಕಾರಲ್ಲಿ ಇಂಟರ್ವ್ಯೂ ಮಾಡೋಣ ಅಂತಂದರೆ ಯಾರೂ ಟೈಮ್ ಕೊಡಲ್ಲ, ಇಲ್ಲಪ್ಪ ಹಂಗೆ ಮಾಡ್ಬಿಡಿ ಇಲ್ಲ ಮಾಡ್ಬೋಣ ಅನ್ನೋ ಥರನೇ ಇರ್ತಾರೆ. ಥ್ಯಾಂಕ್ಸ್ ಫಾರ್ ದ ಟೈಮ್. ಹೆಚ್ಚು ಕಡಿಮೆ 1 hour ತಿಂದಿದ್ದೀನಿ ಟೈಮು. ನೀವು ಅಲ್ಲಿಂದ ಬಂದು ನಿಮ್ಮದು ಟೈಮ್ ಅಲ್ವಾ ಮದವ್ರೆ? ಪಾಪ ನೀವು ಅಲ್ಲಿ ಉಳ್ಳಾಳದಿಂದ ಹೆಬ್ಬಾಳ ಬಂದು ಹೆಬ್ಬಾಳಿಂದ ಬನಶಂಕರಿವರೆಗೂ ಬರ್ತಾ ಇದ್ದೀರಾ. ನಿಮ್ಮದು ಹಾರ್ಡ್ ವರ್ಕ್ ಇದೆ, ಡೆಡಿಕೇಶನ್ ಇದೆ. ನಮಗೂ ಸ್ವಲ್ಪ ಸಿನಿಮಾ ಹುಚ್ಚು, ಸಿನಿಮಾ ಅನ್ನೋದೊಂದು ಏನೋ ಒಂದು ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಇತ್ತು. ಹಂಗೆ ಸ್ಟಾರ್ಟ್ ಮಾಡಿದ್ದೆ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡೋಣ, ಜನ ಕೊಡ್ತಾರೆ ನಮ್ಮನ್ನ ಅನ್ನೋ ಆಸೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ಹಂಗೆ ಹೋಗ್ತಾ 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 ಇಲ್ಲಿವರೆಗೂ ಬಂದಿದೆ. ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಎಲ್ಲವೂ ಚೆನ್ನಾಗಿ ಆಗ್ಲಿ. ನಿಮಗೆ ಆದಿಶಂಕರಾಚಾರ್ಯರ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮದುವೆ ಆದ್ಮೇಲೆ ಶಿವಣ್ಣ ಅವ್ರ ಮೀಟ್ ಮಾಡ್ಬೇಕು ಅನ್ಕೊಂಡು ಆಗ್ಲೇ ಇಲ್ಲ. ಅವ್ರ ಮನೆ ಹತ್ರ ಹೋಗಿದ್ವಿ 1-2 ಸರಿ. ವೈಫ್ನ ಕರ್ಕೊಂಡು ಹೋಗಿದ್ದೆ ಟು ಟೇಕ್ ಬ್ಲೆಸ್ಸಿಂಗ್ಸ್. ಅದು ಸಾಧ್ಯನೇ ಆಗಿಲ್ಲ ನನಗೆ. ನೋಡೋಣ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಮತ್ತೆ ಬನ್ನಿ ಒಂದ್ಸತಿ ಫೋನ್ ಮಾಡಿ ಕೇಳ್ತೀನಿ, ನೋಡೋಣ. ಫ್ರೀ ಇದ್ರೆ ಖಂಡಿತ. ಇಲ್ಲ, ಅವ್ರು ಫ್ರೀ ಇದ್ರೆ ಯಾವುದೇ ಕಾರಣಕ್ಕೂ ನೀನ್ ಬರಬೇಡ ಅಂತ ಅನ್ನೋದೇ ಇಲ್ಲ ಶಿವಣ್ಣ ಅವರು. ಶೋರ್ ಸರ್, ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಟೈಮ್. ಬಾಯ್.